ಆರಂಭ ಮಾಡುವ. ಮರಣವು ನುಂಗಿಯೇ ಹೋಯಿತು, ಜಯವಾಯಿತು. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ. ಆದರೆ ದೇವರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಆಗಲಿ. ಆಮೇನ್. ನಾವೀ ಪುನರುತ್ಥಾನ ಹಬ್ಬಕ್ಕಾಗಿ ತುಳು ಸಂಗೀತಗಳಲ್ಲಿ 88ನೆಯ ತುಳು ಸಂಗೀತದಲ್ಲಿ ಹಾಡಿಕೊಳ್ಳುವ 88ನೆಯ ತುಳು ಸಂಗೀತ. ಹಲ್ಲೆಲೂಯಾ ಸೈತಿನಾಯೇ ಯೇಸು ಕ್ರಿಸ್ತೆ ಲಕ್ಕಿಯೇ, ಮರಣಾಧಿಕಾರ ಅಯೇ ಪೊಲ್ತು ಹರ್ಷ ಮಲ್ಪುಳೆ. ಯೇಸು ಲಕ್ಕಿಯೇ ಜೀವಡುಲ್ಲೆ ಜೀವಡುಲ್ಲೆ ನಿಜನೇ. 88ನೇ ತುಳು ಸಂಗೀತದ ಎಲ್ಲ 3 ಚರಣಗಳನ್ನೊಟ್ಟಾಗಿ ಹಾಡಿಕೊಳ್ಳುವ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು,
ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆದ ಸಭೆಯವರೇ, ಬನ್ನಿರಿ. ನಮ್ಮ ರಕ್ಷಣೆ ನಿಮಿತ್ತ ತನ್ನ ಒಬ್ಬನಾಗಿ ಹುಟ್ಟಿದ ಮಗನನ್ನು ದಾನ ಮಾಡಿದ ಪರಮ ಪವಿತ್ರನು ಸರ್ವಸ್ತುತಿ ಪಾತ್ರನೂ ಆಗಿರುವ ದೇವರನ್ನು ಭಯಭಕ್ತಿಯಿಂದ ಆರಾಧಿಸೋಣ. ಅಪಾರ ಪ್ರೀತಿಯುಳ್ಳ ನಮ್ಮ ದಯಾಳು ಪ್ರಭುವಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಘನಪಡಿಸೋಣ. ಆತನು ತನ್ನ ಅತ್ಯಧಿಕವಾದ ಕೃಪೆಯಿಂದ ನಮಗೋಸ್ಕರ ಸತ್ತು ಹೂಣಲ್ಪಟ್ಟನು, ಆದರೆ ದೇವರ ಬಲಾತಿಶಯದಿಂದ ಮಹಿಮೆಯಲ್ಲಿ ಎಬ್ಬಿಸಲ್ಪಟ್ಟನು. ನಾವು ಈ ಆರಾಧನೆಯ ಕಾಲದಲ್ಲಿಯೂ ನಮ್ಮ ಜೀವಮಾನದ ಎಲ್ಲ ದಿವಸಗಳಲ್ಲಿಯೂ ಆತನ ಮರಣದ ಮೂಲಕವಾಗಿ ಜೀವಿಸುವವರಿಗೆ ತಕ್ಕಂತೆ ಆತನನ್ನು ಸ್ತುತಿಸಿ ಸೇವಿಸೋಣ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡುವ. ದೇವರೇ, ನಿತ್ಯನು ಸರ್ವಶಕ್ತನು ಆದ ತಂದೆಯೇ, ನಾವು ಕೆಡುಕನ್ನು ಮೆಚ್ಚುವ ಪಾಪಿಗಳಾಗಿದ್ದೇವೆಂದು ಪವಿತ್ರ ಪ್ರಭಾವಯುಕ್ತನಾದ ನಿನ್ನೆದುರಿನಲ್ಲಿ ಅರಿಕೆ ಮಾಡುತ್ತೇವೆ. ನಾವಾಗಿ ಒಳ್ಳೆಯದನ್ನು ಮಾಡುವುದಕ್ಕೆ ಅಶಕ್ತರು. ನಿನ್ನ ಪವಿತ್ರವಾದ ಕಟ್ಟಳೆಗಳನ್ನು ಪ್ರತಿದಿನ ಅನೇಕ ವಿಧವಾಗಿ ಮೀರುತ್ತಾ ನಿನ್ನ ನೀತಿಯುಳ್ಳ ತೀರ್ಪನ್ನು ನಮ್ಮ ಮೇಲೆ ಬರಮಾಡಿಕೊಳ್ಳುವವರಾಗಿದ್ದೇವೆ. ನಿನಗೆ ವಿರೋಧವಾಗಿ ಪಾಪ ಮಾಡಿರುವುದನ್ನು ನೆನೆದು ದುಃಖದಿಂದ ಕಣ್ಣೀರಿಡುತ್ತೇವೆ. ನಮ್ಮ ಪಾಪಗಳು ನಾವು ದಂಡನೆಗೆ ಪಾತ್ರರೆಂದು ನಾವೇ ನಮ್ಮ ನಿಜವಾದ ಪಶ್ಚಾತ್ತಾಪದ ಮೂಲಕ ತೀರ್ಮಾನಿಸುವವರಾಗಿದ್ದೇವೆ. ಹೀಗಿರುವುದರಿಂದ ನಮ್ಮ ಒಂದೇ ಆಧಾರವಾಗಿರುವ ನಿನ್ನ ಕರುಣೆಯ ನಿಮಿತ್ತವಾಗಿ ನಮ್ಮನ್ನು ಕನಿಕರಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಎಲ್ಲ ಒಳ್ಳೆಯತನಕ್ಕೆ ಮೂಲನಾದ ದೇವರೇ, ಕನಿಕರವುಳ್ಳ ತಂದೆಯೇ, ಕೃಪಣಾವಸ್ಥೆಯಿಂದ ನಮ್ಮನ್ನು ಬಿಡಿಸು. ನಿನ್ನ ಕುಮಾರನು ನಮ್ಮ ರಕ್ಷಕನು ಆಗಿರುವ ಆ ಒಬ್ಬ ಪವಿತ್ರನ ನಿಮಿತ್ತವಾಗಿ ನಮ್ಮ ಪಾಪ ಕಲೆಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧ ಮಾಡು. ನಾವು ನಮ್ಮ ಪಾಪಗಳನ್ನು ತಿಳಿದುಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟು ನಿನಗೆ ಮೆಚ್ಚುಗೆಯಾಗುವ ನೀತಿ ಪವಿತ್ರತೆಗಳ ಫಲವನ್ನು ಕೊಡುವ ಹಾಗೆ ನಮಗೆ ನಿನ್ನ ಪವಿತ್ರಾತ್ಮನನ್ನು ದಯಪಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕವಾಗಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೆಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ನಿಮ್ಮ ಪಾಪಗಳು ನಿಮ್ಮ ದುಷ್ಕೃತ್ಯಗಳು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಆದರೆ ಪಶ್ಚಾತ್ತಾಪ ಪಡೆದವರಿಗೆ ದೇವರ ವಾಕ್ಯವು ಹೇಳುವುದೇನೆಂದರೆ, ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲಿಲ್ಲವೆಂದು ನೀವು ಹೇಳಬಾರದು. ಭೂಮಿಯ ಮೇಲೆ ದೌರ್ಯುಕ್ತಿಗಳಿಂದ ಆಡದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೆನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸ್ತಾ ಬಂದಿರೋದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯನ್ನುಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ
ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡುವ. ಪ್ರಭುವಾದ ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾವು ನಿನ್ನ ವಾಕ್ಯದಿಂದ ಪವಿತ್ರರಾಗಿ ನಿನ್ನ ವಿಶ್ರಾಂತಿ ದಿನವನ್ನು ತಕ್ಕ ಹಾಗೆ ಪರಿಶುದ್ಧಪಡಿಸುವಂತೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಬೋಧಿಸಿ ನಡೆಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ನಡೆಯಬೇಕಾದ ದಾರಿಯನ್ನು ನಿನ್ನ ವಾಕ್ಯಾನುಸಾರವಾಗಿ ಗೊತ್ತು ಮಾಡಿಕೊಂಡು ಎಲ್ಲ ತಪ್ಪುಗಳಿಗೆ ದೂರವಾಗಿದ್ದುಕೊಂಡು ನಮ್ಮ ಭೂಯಾತ್ರೆಯನ್ನು ತೀರಿಸಿ ಪರಲೋಕ ರಾಜ್ಯದಲ್ಲಿ ಸೇರುವ ತನಕ ನಮ್ಮ ರಕ್ಷಕನನ್ನು ನಂಬಿಕೆಯುಳ್ಳ ನಿಷ್ಠೆಯಿಂದ ಹಿಂಬಾಲಿಸುವಂತೆ ಸಹಾಯ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈಗ ಸಭಾ ಹಿರಿಯರಿಂದ ಪುನರುತ್ಥಾನ ಹಬ್ಬಕ್ಕಾಗಿ ನೇಮಕವಾದ ವೇದ ಪಾರಾಯಣ ಪಾಠ ಓದಲಾಗುವುದು. ತಮ್ಮೆಲ್ಲರಿಗೂ ಕ್ರಿಸ್ತನ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಪುನರುತ್ಥಾನ ಹಬ್ಬದ 2ನೇ ಆರಾಧನೆಗೆ ನೇಮಕವಾದ ಸತ್ಯವೇದದ ಪಾರಾಯಣ ಪಾಠವು ಹಳೆಯ ಒಡಂಬಡಿಕೆಯಲ್ಲಿ ಕೀರ್ತನೆಗಳು 118 14ನೇ ವಚನದಿಂದ 24ನೇ ವಚನದವರೆಗೆ. ಕೀರ್ತನೆಗಳು 118 14ನೇ ವಚನದಿಂದ 24ನೇ ವಚನದವರೆಗೆ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಗೈ ಉನ್ನತವಾಗಿದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಯಾಹು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ. ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ ಯಾಹುವನ್ನು ಕೊಂಡಾಡುವೆನು. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ, ನಿನ್ನನ್ನು ಕೊಂಡಾಡುತ್ತೇನೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆ ಕಲ್ಲಾಯಿತು. ಇದು ಯೆಹೋವನಿಂದಲೇ ಆಯಿತು. ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಈಗ VBSನ ಶಿಕ್ಷಕಿಯರು ಹಾಗೂ ಮಕ್ಕಳಿಂದ ಒಂದು ವಿಶೇಷವಾದ ಸಂಗೀತವನ್ನು ಕೇಳೋಣ.
ಈಗ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಸಂಧಿ 1ನೇ ವಚನದಿಂದ 20ನೇ ವಚನದವರೆಗೆ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಸಂಧಿ 1ನೇ ವಚನದಿಂದ 20ನೇ ವಚನದವರೆಗೆ. ಸತ್ತವರು ಜೀವಿತರಾಗಿ ಎದ್ದು ಬರುವುದನ್ನು ಕುರಿತದ್ದು. ಕ್ರಿಸ್ತನು ಎದ್ದು ಬಂದನೆಂಬುದಕ್ಕೆ ಸಾಕ್ಷಿಗಳು. ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದಿರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಕೇಫನಿಗೂ ಆಮೇಲೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೋಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದಂಥವನಂತಿರುವ ನನಗೂ ಕಾಣಿಸಿಕೊಂಡನು. ನಾನಂತೂ ಅಪೋಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದರಿಂದ ಅಪೋಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ಹಾಗಾದರೆ ನಾನಾದರೇನು, ಅವರಾದರೇನು, ಆ ಸಂಗತಿಗಳನ್ನೇ ಸಾರುತ್ತೇವೆ. ಅವುಗಳನ್ನು ನೀವು ನಂಬಿದಿರಿ. ಕ್ರಿಸ್ತನು ಜೀವಿತನಾಗಿ ಎದ್ದು ಬಂದದರಿಂದ ಆತನ ಭಕ್ತರು ಎದ್ದು ಬರುವರು. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದು ಮತ್ತು ನಿಮ್ಮ ನಂಬಿಕೆಯೂ ಹುರುಳಿಲ್ಲದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಇಲ್ಲಿಗೆ ಇಂದಿಗೆ ನೇಮಕವಾದ ಸತ್ಯವೇದದ ಪಾರಾಯಣ ಪಾಠವು ಓದಿ ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲ್ಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸ್ತೇನೆ. ನಾವೆಲ್ಲರೂ ಒಟ್ಟಾಗಿ ನಿಕ್ಕೇಯದ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡುವ. ಸರ್ವಶಕ್ತನಾದ ತಂದೆಯಾಗಿರುವ ಒಬ್ಬನೇ ದೇವರನ್ನು ನಂಬುತ್ತೇನೆ. ಆತನು ಪರಲೋಕ ಭೂಲೋಕಗಳನ್ನು ಎಲ್ಲ ದೃಶ್ಯಾದೃಶ್ಯವಾದ ವಸ್ತುಗಳನ್ನು ಉಂಟು ಮಾಡುವವನು. ಒಬ್ಬನೇ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಅನಾದಿಯಿಂದಲೇ ದೇವರ ಏಕಪುತ್ರನು, ದೇವರಿಂದಾಗುವ ದೇವರು, ಪರಂಜ್ಯೋತಿಯಿಂದಾಗುವ ಪರಂಜ್ಯೋತಿಯು, ಸಾಕ್ಷಾತ್ ದೇವರಿಂದಾಗುವ ಸಾಕ್ಷಾತ್ ದೇವರು ಆಗಿದ್ದಾನೆ. ಈತನು ಸೃಷ್ಟಿಯಲ್ಲ, ದೇವರ ಪುತ್ರನೇ. ತಂದೆಯ ತತ್ವವು ಈತನ ತತ್ವವು ಒಂದೇ. ಈತನಿಂದಲೇ ಸಮಸ್ತವು ಉಂಟಾಯಿತು. ಈತನು ಮನುಷ್ಯರಾದ ನಮ್ಮ ಹಿತವನ್ನು ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಪರಲೋಕದಿಂದಿಳಿದು ಪವಿತ್ರಾತ್ಮನಿಂದ ಮರಿಯಳೆಂಬ ಕನ್ಯೆಯಲ್ಲಿ ಅವತರಿಸಿ ಮನುಷ್ಯನಾದನು. ಇದಲ್ಲದೆ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ನಮಗೋಸ್ಕರ ಶಿಲುಬೆಗೆ ಜಡಿಯಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟನು. ವೇದೋಕ್ತಿಗನುಸಾರವಾಗಿ 3ನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ
ಕುಳಿತುಕೊಂಡಿದ್ದಾನೆ. ಈತನು ತಿರುಗಿ ಮಹಿಮೆಯೊಡನೆ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮನನ್ನು ನಂಬುತ್ತೇನೆ. ಈತನು ಪ್ರಭುವು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವವನು, ತಂದೆಯೊಡನೆಯೂ ಮಗನೊಡನೆಯೂ ಸರಿಸಮಾನವಾದ ಆರಾಧನೆಯನ್ನು ಘನತೆಯನ್ನು ಹೊಂದತಕ್ಕವನು. ಪ್ರವಾದಿಗಳ ಮೂಲಕ ನುಡಿದವನು ಈತನೇ. ಸರ್ವಸಾಮಾನ್ಯವಾಗಿಯೂ ಅಪೊಸ್ತಲರಿಂದ ಸ್ಥಾಪಿತವಾಗಿಯೂ ಇರುವ ಒಂದೇ ಸಭೆ ಇರುತ್ತದೆಂದು ನಂಬುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಉಂಟೆಂದು ಒಪ್ಪಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನು, ಮುಂದಣ ಲೋಕದ ಜೀವವನ್ನು ಹಾರೈಸಿ ಎದುರು ನೋಡುತ್ತೇನೆ. ಆಮೇನ್. ಸಭೆಯವರಿಗೆ ಸಾರಿ ತಿಳಿಸುವ ಪ್ರಕಟಣೆಗಳು. ಹಾಗೂ ನಮ್ಮ ಸಭೆಯ ಎಲ್ಲ ಸಮಿತಿಗಳ ವತಿಯಿಂದ ಪುನರುತ್ಥಾನದ ಹಬ್ಬದ ಶುಭಾಶಯಗಳು. UBMC DCB ಹಾಗೂ ಟ್ರಸ್ಟ್ ಅಸೋಸಿಯೇಷನ್ನ ವತಿಯಿಂದ ತಮ್ಮೆಲ್ಲರಿಗೂ ಅವರು ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ತಿಳಿಸಿರುತ್ತಾರೆ. ಯೇಸುಕ್ರಿಸ್ತನ ಶ್ರಮೆ ಮರಣದ ಧ್ಯಾನಗಳಲ್ಲಿ ದೇವರ ವಾಕ್ಯದ ಸಂದೇಶ ನೀಡಿದ ಎಲ್ಲ ಸಭಾಪಾಲಕರುಗಳಿಗೂ, ದೇವರ ಸೇವಕರುಗಳಿಗೂ ಹಾಗೂ ಆರ್ಗನ್ ನುಡಿಸಲು ಸಹಾಯ ಮಾಡಿದವರಿಗೂ ಕೃತಜ್ಞತೆಗಳು. ದಿನಾಂಕ 13/4/2025 ಖರ್ಜೂರಗರಿಗಳ ಭಾನುವಾರದಿಂದ ಪವಿತ್ರ ಸಪ್ತಾಹದ ಎಲ್ಲ ಆರಾಧನೆಗಳಲ್ಲಿ ಹಾಗೂ ಇಂದಿನ ಬೆಳಗ್ಗಿನ ಪುನರುತ್ಥಾನದ ಪ್ರಥಮ ಆರಾಧನೆಯಲ್ಲಿ ನಮ್ಮೊಂದಿಗಿದ್ದು ದೇವರ ವಾಕ್ಯದ ಸಂದೇಶ ನೀಡಿದ ದೇವಸೇವಕರಾದ ಇಮ್ಯಾನುವೇಲ್ ವಿಜಯ್ ಪ್ರಕಾಶ್ ಇವರಿಗೆ ಕೃತಜ್ಞತೆಗಳು. ಶುಭ ಶುಕ್ರವಾರದಂದು ಗಂಜಿ ಊಟ ಒದಗಿಸಿದ ಒಂದು ಕುಟುಂಬದವರಿಗೆ ಧನ್ಯವಾದಗಳು. ದಿನಾಂಕ 9/4/2025ರಿಂದ 20/4/2025 ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿದ್ದು VBS ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಲಿರುವ ಡಾಕ್ಟರ್ ಶ್ಯಾಮ್ ಮೋಹನ್ ರವರಿಗೆ ಸಭಾಪಾಲಕರುಗಳು, ಸಭಾ ಹಿರಿಯರು, ಸಂಡೇ ಸ್ಕೂಲ್ ಕಮಿಟಿ ಹಾಗೂ VBSನ ವತಿಯಿಂದ ಕೃತಜ್ಞತೆಗಳು. ಇಂದು ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವ ಅವರು ದೇವರ ವಾಕ್ಯದ ಸಂದೇಶವನ್ನು ನಮಗೆ ನೀಡಲಿರುವರು. ಇಂದು ವಿಶೇಷ ಸಂಗೀತ ಹಾಡಿದ VBS ಮಕ್ಕಳಿಗೆ ಹಾಗೂ ವಿಶೇಷ ಸಂಗೀತವನ್ನು ಹಾಡಲಿರುವ ಕ್ವಾಯರ್ ತಂಡದ ಸದಸ್ಯರೆಲ್ಲರಿಗೂ ಕೃತಜ್ಞತೆಗಳು. VBS ಸೇವೆಗಾಗಿ ತಮ್ಮ ಅಮೂಲ್ಯ ಕಾಣಿಕೆಗಳನ್ನು ನೀಡಿದ, ಪ್ರಾರ್ಥಿಸಿದ, ಪ್ರೋತ್ಸಾಹಿಸಿದ ಮತ್ತು ಸಹಾಯ ನೀಡಿದ ಪ್ರತಿಯೊಬ್ಬೊಬ್ಬರಿಗೂ ನಾವು ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. VBS ಸಮಾರೋಪ ಸಮಾರಂಭ ಇಂದು ಸಾಯಂಕಾಲ 6 ಗಂಟೆಗೆ ದೇವಾಲಯದಲ್ಲಿ ನಡೆಸಲಾಗುವುದು. ಸಭಿಕರೆಲ್ಲರೂ ಭಾಗವಹಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಪರಿತ್ಯಾಗದ ಕವರ್ಗಳನ್ನು ಪಡೆದುಕೊಂಡು ಕಾಣಿಕೆಗಳನ್ನು ಸಮರ್ಪಿಸುವಂತೆ ತಮ್ಮಲ್ಲಿ ವಿನಂತಿ.
ದಿನಾಂಕ 24/4/2025 ಗುರುವಾರದಂದು ಒಳಕಾಡು ನಿವಾಸಿಯಾಗಿರುವ ಶ್ರೀಮತಿ ರೋಸಿ ಬಂಗೇರ ಇವರ ಮನೆಯಲ್ಲಿ ಗೃಹ ಪ್ರಾರ್ಥನೆ ನಡೆಸಲಾಗುವುದು. ಆಸಕ್ತಿಯುಳ್ಳ ಸಭಿಕರು ಭಾಗವಹಿಸುವಂತೆ ತಮ್ಮಲ್ಲಿ ವಿನಂತಿ. ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಯ ವತಿಯಿಂದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿರುವ ಎಲ್ಲ ಚರ್ಚ್ಗಳ ಮಹಿಳೆಯರಿಗಾಗಿ ದಿನಾಂಕ 30/4/2025 ಬೆಳಗ್ಗೆ 8:30ರಿಂದ ಸಂಜೆ 5 ಗಂಟೆಯವರೆಗೆ ಒಂದು ದಿನದ ರಿಟ್ರೀಟ್ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಮಿಷನ್ ಕಾಂಪೌಂಡ್ನಲ್ಲಿರುವ ಸ್ಕೂಲ್ ಆಫ್ ನರ್ಸಿಂಗ್ ಕ್ಯಾಂಪಸ್ನಲ್ಲಿ ಆಯೋಜಿಸಿರುತ್ತಾರೆ. ಇದರಲ್ಲಿ ಭಾಗವಹಿಸುವವರು ದಿನಾಂಕ 25/4/2025 ಒಳಗಾಗಿ ತಮ್ಮ ಹೆಸರುಗಳನ್ನು ಸಭಾಪಾಲಕರಲ್ಲಿ ಅಥವಾ ಮಹಿಳಾ ಅನ್ಯೋನ್ಯ ಕೂಟದ ಪದಾಧಿಕಾರಿಗಳಿಗೆ ನೀಡುವಂತೆ ವಿನಂತಿ. ಮತ್ತು ಈ ರಿಟ್ರೀಟ್ನಲ್ಲಿ UBMC ಸಭೆಗಳ ಎಲ್ಲ ಸಭೆಗಳ ವತಿಯಿಂದ ಒಂದು ವಿಶೇಷ ಸಂಗೀತವನ್ನು ಹಾಡಬೇಕೆಂದು ಆಯೋಜಕರು ವಿನಂತಿಸಿಕೊಂಡಿರುತ್ತಾರೆ. ಪವಿತ್ರ ಸಪ್ತಾಹದ ಆರಾಧನೆಯಲ್ಲಿ ಹಾಗೂ ಇಂದು ಸೌಂಡ್ ಸಿಸ್ಟಮ್ ಆಪರೇಟಿಂಗ್ನಲ್ಲಿ ನಮಗೆ ಸಹಾಯ ನೀಡಿದ ಹಾಗೂ ವಿಶೇಷ ಸಂಗೀತ ಅಭ್ಯಾಸದಲ್ಲಿಯೂ ಸಹಾಯ ನೀಡಿದ ಸಹೋದರ ಪ್ರಕಾಶ್ ಕೋಟ್ಯಾನ್ರವರಿಗೆ ಕೃತಜ್ಞತೆಗಳು. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ವಸಂತ ಎಂಬಾತನಿಗೂ ಕಾರುಣ್ಯ ಚರ್ಚ್ ಕೃಷ್ಣಾಪುರ ಇದರ ಸದಸ್ಯರಾದ ಶ್ರೀ ಸುನೀಲ್ ಅಮ್ಮಣ್ಣ ಹಾಗೂ ಶ್ರೀಮತಿ ಮಮತಾ ಅಮ್ಮಣ್ಣ ಇವರ ಮಗಳಾದ ಪ್ರಿಯಾ ಅಮ್ಮಣ್ಣ ಎಂಬಾಕೆಗೂ ಪರಿಶುದ್ಧ ವಿವಾಹವಾಗಲಿರುವುದೆಂದು 2ನೇ ಸಾರಿ ಪ್ರಕಟಿಸುತ್ತೇನೆ. ನಮ್ಮ ಸಭೆಯ ಸದಸ್ಯರಾದ ದಿವಂಗತ ಮಾರ್ಟಿನ್ ಅಂಚನ್ ಹಾಗೂ ಶ್ರೀಮತಿ ಡಾಲಿಸ್ ಮಾರ್ಗ್ರೆಟ್ ಅಂಚನ್ ಇವರ ಮಗನಾದ ಪ್ರದೀಪ್ ಅಂಚನ್ ಎಂಬಾತನಿಗೂ, ಬೊಕ್ಕಪಟ್ಟಣ ಸಭೆಯ ಸದಸ್ಯರಾದ ಶ್ರೀ ಜಯಕರ್ ಕೈರಣ್ಣ ಹಾಗೂ ಶ್ರೀಮತಿ ಪ್ರೇಮಲತಾ ಕೈರಣ್ಣ ಇವರ ಮಗಳಾದ ಪ್ರಮೀಳಾ ಕ್ರಿಸ್ತಬೆಲ್ ಕೈರಣ್ಣ ಎಂಬಾಕೆಗೂ ಪರಿಶುದ್ಧ ವಿವಾಹವಾಗಲಿರುವುದೆಂದು 2ನೇ ಸಾರಿ ಪ್ರಕಟಿಸುತ್ತೇನೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳುವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವೂ ಯೋಗ್ಯವಾದ ಅಭ್ಯಂತರವೂ ಇದೆ ಎಂದು ಯಾರಿಗಾದರೂ ತಿಳಿದಿದ್ದರೆ ಅಂಥವರು ಅದನ್ನು ತಕ್ಕ ಸಮಯದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸದವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ. ಮದುವೆಯಾಗುವುದಕ್ಕೆ ನಿಶ್ಚಯಿಸಿಕೊಂಡಿರುವ ಇವರಿಗೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತನ್ನ ಕೃಪೆಯನ್ನು ಆಶೀರ್ವಾದವನ್ನು ದಯಪಾಲಿಸಲಿ. ಆಮೇನ್. ನಾವು ತಂದಿರುವ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂತೆ ಕನ್ನಡ ಸಂಗೀತದಲ್ಲಿ 86ನೇ ಸಂಗೀತವನ್ನು ಹಾಡೋಣ. ಕನ್ನಡ ಸಂಗೀತದಲ್ಲಿ 86. ವಿಜಯವೇ ಸಂತೋಷವುಳ್ಳ ದಿನ, ಸಜೀವಿಯಾಗಿ ಯೇಸು ಎದ್ದನು. ಹೊಯ್ತೀಗ ಸಾವು, ನಮ್ಮ ಯೇಸುವಿನ ಸಮಾಧಿಯಲ್ಲಿ ಜೀವ ಹುಟ್ಟಿತು. ಪಾತಾಳವೇ ಇನ್ನೆಲ್ಲಿ ನಿನ್ನ ಜಯ, ನರಾರಿ ಎಲ್ಲಿ ನಿನ್ನ ಕೊಂಡಿಯು. ಕ್ರಿಸ್ತೇಸುವಾದ ನಿಮ್ಮ ಜೀವೋದಯ, ಶತ್ರುಗಳನ್ನು ಜಯಿಸಿ ಗೆದ್ದನು. 86ನೇ ಕನ್ನಡ ಸಂಗೀತದ ಸಾಕಷ್ಟು ಚರಣಗಳನ್ನು ಹಾಡುವಾಗ ನಮ್ಮ ಕಾಣಿಕೆ ಕೂಡಿಸಲಾಗುವುದು. Saji
ಆರಾಧನೆಯ ಬಳಿಕ ದೇವಾಲಯದ ಆವರಣದಲ್ಲಿ ವಸ್ತುರೂಪದ ಕಾಣಿಕೆಗಳನ್ನು ಏಲಂ ಹಾಕಲಾಗುವುದು. ವಸ್ತುರೂಪದ ಕಾಣಿಕೆಗಳನ್ನು ಕೊಟ್ಟಂಥ ಕುಟುಂಬದವರಿಗೆ ಧನ್ಯವಾದಗಳು. ನಾವು ಸಲ್ಲಿಸಿದ ಕಾಣಿಕೆಯನ್ನು ದೇವರ ಹಸ್ತಗಳಲ್ಲಿ ಸಮರ್ಪಿಸುತ್ತಾ ನಾವು ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸಿರುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹದ ವಾರ್ಷಿಕೋತ್ಸವವನ್ನು, ಇನ್ನಿತರ ಶುಭ ದಿನಗಳನ್ನು ಕಂಡಂಥವರನ್ನು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಿನ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆ, ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭುವು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ಸಾರ್ವತ್ರಿಕ ಸಭೆಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನೇ, ಕನಿಕರವುಳ್ಳ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯೇ, ನಿನ್ನ ಪ್ರಿಯ ಕುಮಾರನ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯೆಯಿಂದ ನೋಡಬೇಕೆಂದು ಭಿನ್ನವಿಸುತ್ತೇವೆ. ನಿನ್ನ ವಾಕ್ಯದ ಬಲವು, ಶುದ್ಧತೆಯು ಅಳಿಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಅದರ ಸಾಕ್ಷಿಯು ನಿನ್ನಾತ್ಮನ ಸಹಾಯದಿಂದ ಫಲದಾಯಕವಾಗಲಿ. ಕ್ರೈಸ್ತೇತರರಲ್ಲಿ ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು ಹುಟ್ಟಿಸು. ಚದರಿದ ಕುರಿಗಳಂತಿರುವ ಇಸ್ರಾಯೇಲ್ಯರನ್ನು ಕೂಡಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸುತ್ತಿರುವ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವುಗಳಿಗೆ ಜ್ಞಾನ ತ್ರಾಣಗಳನ್ನು, ಲೋಕಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಬಾಸಲ್ ಮಿಷನನ್ನು, ಸಭೆಗಳನ್ನು ಆಶೀರ್ವದಿಸು. ನಮ್ಮ ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಗಳಾದ ಎಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರೇಕೂಟಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, ಡಿಸ್ಟ್ರಿಕ್ಟ್ ಚರ್ಚ್ ಬೋರ್ಡನ್ನು, ನಮ್ಮ ಎಲ್ಲ ಬೋಧಕರನ್ನು, ನಿನ್ನ ಸೇವೆಯಲ್ಲಿರುವ ಎಲ್ಲ ಸೇವಕರನ್ನು ಆಶೀರ್ವದಿಸಬೇಕೆಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಸಮಾಧಾನವನ್ನು, ಒಕ್ಕಟ್ಟನ್ನು ಉಂಟು ಮಾಡು. ಮಕ್ಕಳ ಪೋಷಣೆಯಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿಯೂ ತೊಡಗಿರುವವರ ಪ್ರಯತ್ನಗಳನ್ನು ಆಶೀರ್ವದಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಮಕ್ಕಳ ಹೃದಯಗಳನ್ನು ಸತ್ಯದ ದಾರಿಯಲ್ಲಿ ನಡೆಸು. ಅನಾಥರನ್ನು, ವಿಧವೆಯರನ್ನು, ಎಲ್ಲ ದಿಕ್ಕಿಲ್ಲದವರನ್ನು, ಹಿಂಸೆ ಪಡುವವರನ್ನು ಸಾಕಿ ಸಲಹು. ರೋಗಿಗಳು, ವೃದ್ಧರು, ಮರಣೋನ್ಮುಖರು ಇಂಥವರೆಲ್ಲರ ಹತ್ತಿರ ಇರು ಎಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅತ್ಯಂತ ಕೃಪೆಯುಳ್ಳ ದೇವರೇ, ಒಡೆಯರ ಒಡೆಯನೇ, ನಮ್ಮ ಮೇಲೆ ದೊರೆತನ ನಡೆಸುವ ಅಧಿಕಾರಿಗಳನ್ನು ನಿನ್ನ ಪರಾಂಬರಿಕ ಕರುಣೆಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಾಷ್ಟ್ರಪತಿಯನ್ನು ಕಾಪಾಡಿ ನಡೆಸು. ಅಧಿಕಾರದಲ್ಲಿರುವವರೆಲ್ಲರಿಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಅವರು ಪಕ್ಷಪಾತವಿಲ್ಲದೆ ನೀತಿ ನ್ಯಾಯದಿಂದ ನಮ್ಮನ್ನು ಆಳುವಂತೆ ಅನುಗ್ರಹಿಸು. ನಮ್ಮ ಈ ಭರತ ಖಂಡವನ್ನು, ಇದರ ಎಲ್ಲ ನಿವಾಸಿಗಳನ್ನು ಆಶೀರ್ವದಿಸು. ಪರೋಪಕಾರ, ಪ್ರಾಮಾಣಿಕತೆಗಳು, ನೀತಿ ಸಮಾಧಾನಗಳು ನಮ್ಮಲ್ಲಿ ನೆಲೆಗೊಳ್ಳುವಂತೆ ದಯೆದೋರು ಎಂಬುದಾಗಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಉಪಜೀವನಕ್ಕಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮೆಲ್ಲರಿಗೂ ಅನುದಿನದ ರೊಟ್ಟಿಯನ್ನು ದಯಪಾಲಿಸು. ನಮ್ಮ ಕಾಯ ಕಷ್ಟಗಳು, ಉದ್ಯೋಗಗಳು ಏಳಿಗೆಯಾಗುವಂತೆ ಮಾಡು. ಆಕಾಶದಿಂದ ಮಳೆಯನ್ನು, ಫಲಕಾರಿಗಳಾದ ಋತುಗಳನ್ನು ಕಳುಹಿಸು. ನಾವು ಸಕಾಲದಲ್ಲಿ ಭೂಮಿಯ ಬೆಳೆಗಳನ್ನು ಅನುಭವಿಸುವುದಕ್ಕಾಗುವಂತೆ ಅವುಗಳನ್ನು ನಮಗಾಗಿ ಉಳಿಸು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಸುಕ್ಷೇಮ ಭದ್ರತೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಊರು ನಾಡುಗಳಿಗೆ ನಿನ್ನ ಕೃಪಾಪಾಲನೆಯನ್ನು ಅನುಗ್ರಹಿಸು. ಯುದ್ಧ, ದಂಗೆ ಇವುಗಳಿಗೂ, ಬೆಂಕಿ ನೀರುಗಳ ಆಪತ್ತಿಗೂ, ಇತಿಬಾಧೆ, ಸೋಂಕು ರೋಗ, ಬರಗಳಿಗೂ, ಪಕ್ಕನೆ ಬರುವ ದುರ್ಮರಣಕ್ಕೂ ನಮ್ಮನ್ನು ತಪ್ಪಿಸಿ ಕಾಪಾಡು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಾವು ನಮ್ಮ ಕಡೆ ಗಳಿಗೆಯನ್ನು ಸೇರಿ ಮರಣ ಸಂಕಟ ಪಡುತ್ತಿರುವಾಗ ವಿಶ್ವಾಸದಿಂದ ನಿತ್ಯ ವಿಶ್ರಾಂತಿಯಲ್ಲಿ ಸೇರುವ ಹಾಗೆಯೂ, ನಮ್ಮ ಆತ್ಮಗಳು ಸಮಾಧಾನದಿಂದ ಇಹಲೋಕವನ್ನು ಬಿಡುವ ಹಾಗೆಯೂ ನಿನ್ನ ಸರ್ವಶಕ್ತ ಕೃಪೆಯಿಂದ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಾವು ನಿನ್ನ ಪವಿತ್ರ ಮುಖವನ್ನು ಆನಂದದಿಂದ ನೋಡಿ, ನಿನ್ನ ಸಮಸ್ತ ದೂತರೊಡನೆಯೂ ನೀನು ಆದುಕೊಂಡ ಮಕ್ಕಳೊಡನೆಯೂ ನಿನ್ನನ್ನು ನಿತ್ಯ ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂತೆ ನಮ್ಮನ್ನು ಆ ಮಹಾದಿನದಲ್ಲಿ ಮಹಿಮೆ ರಾಜ್ಯದೊಳಗೆ ಸೇರಿಸಿಕೊಳ್ಳಬೇಕೆಂದು ಬಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ದೇವರ ವಾಕ್ಯದ ಸಂದೇಶವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಕನ್ನಡ ಸಂಗೀತದಲ್ಲಿ 97ನೇ ಸಂಗೀತವನ್ನು ಹಾಡೋಣ. ಕನ್ನಡ ಸಂಗೀತದಲ್ಲಿ 97
ನಾನು ನಂಬಿಕೊಳ್ಳುವ ನನ್ನ ಕರ್ತ ಬಾಳುತ್ತಾನೆ. ಮೃತ್ಯುರಾಜ ಭಯವ ಪರಿಹಾರ ಮಾಡಿದ್ದಾನೆ. ಗಾಢ ಕತ್ತಲೊಳಗೆ ನನ್ನ ಬೆಳಕಾತನೆ. 97ನೇ ಕನ್ನಡ ಸಂಗೀತದ ಮೊದಲಿನ 2 ಚರಣಗಳನ್ನು ನಾವು ಒಟ್ಟಾಗಿ ಹಾಡೋಣ. ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ತಂದೆಯೇ, ಪುನರುತ್ಥಾನ ಹೊಂದಿದಂತಹ ವಿಶೇಷವಾದ ಈ ಹಬ್ಬದ ದಿವಸದಲ್ಲಿ ಕೊಟ್ಟ ಅವಕಾಶಕ್ಕಾಗಿ ಕೃತಜ್ಞತೆ. ಕೊಡುವಂಥ ವಚನ ತಂದೆ ಹಾಡಿದಂಥ ರಾಗದ ಪ್ರಕಾರ ಸತತವಾಗಿ ವಿಶೇಷವಾಗಿ ಈ ಕ್ಷಣದಲ್ಲಿ ನಮ್ಮೊಂದಿಗೆ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಈಗ ನಮ್ಮ ಕೊಯರ್ ತಂಡದಿಂದ ಒಂದು ವಿಶೇಷ ರಾಗ. choir team of UBM Jubilee Church welcome you all once again on Resurrection Sunday and wish you a very blessed Easter. May our music bring you joy. Have a wonderful Easter filled with love and peace. Now we are going to sing Christ is Risen. Grace decrease.
Thank you for entering that voice. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪರವಾಗಿ, ನನ್ನ ಸಂಸ್ಥೆಯ ಪರವಾಗಿ ಬಂದ ಪ್ರತಿಯೊಬ್ಬರಿಗೂ ಕ್ರಿಸ್ತ ಯೇಸುವಿನ ಪುನರುತ್ಥಾನದ ಹಬ್ಬದ ಶುಭಾಶಯಗಳು. ಮತ್ತೊಂದು ಆವೃತ್ತಿ ಈ ಸಭಾ ಪಾಲಕರಿಗೂ ಸಭೆಯ ಸಮಿತಿ ಹಿರಿಯರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತೊಂದು ಆವೃತ್ತಿ ನನಗೆ ಈ ಸಭೆಗೆ ಬಂದು VBS ನಡೆಸುವುದಕ್ಕಾಗಿ ಕೊಟ್ಟ ಅವಕಾಶಕ್ಕಾಗಿ. ಕಳೆದ 10 ದಿವಸಗಳು, ಇವತ್ತು ಸೇರಿದರೆ 10 ದಿವಸ. ಬಹುಶಃ ಎಲ್ಲ ಎತ್ತವರಿಗೆ ಹರಿತಿದ್ದೀರಾ, ಅನೌನ್ಸ್ ಮಾಡಿರ್ಬೋದು. ಇವತ್ತು ಸಂಜೆ ಅವರ ಫೈನಲ್ ಪ್ರೋಗ್ರಾಮ್ ಇದೆ. ಎಲ್ಲ ಟೀಚರ್ಸ್ಗೂ ವಾಲಂಟಿಯರ್ಸ್ಗೂ ನನ್ನ ವೈಯಕ್ತಿಕವಾದ ಕೃತಜ್ಞತೆ, ನಿಮ್ಮ ಸಹಕಾರಕ್ಕಾಗಿ ಮತ್ತು ಈ ಯಶಸ್ವಿಯಾಗಿ ಮಾಡಲು ಸಹಾಯ ಮಾಡಿದ್ದಕ್ಕಾಗಿ. ಈ ದಿವಸ ಪುನರುತ್ಥಾನದ ವಿಶೇಷ ಅಂದರೆ ಪ್ರಪಂಚ ಪೂರ್ತಿ ಯೇಸು ಸ್ವಾಮಿಯ ಪುನರುತ್ಥಾನದ ಹಬ್ಬದ ಕುರಿತು. ಅಂದರೆ ಸುಮಾರು 2000 ವರ್ಷಗಳ ಮುಂಚೆ ಯೇಸು ಸ್ವಾಮಿಯು ಚರಿತ್ರೆಯಲ್ಲಿ ದೇವಕುಮಾರನಾಗಿ ಮನುಷ್ಯನಾಗಿ ಆತನು ಹುಟ್ಟಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಶುಕ್ರವಾರದಿಂದ ನಾವು ಧ್ಯಾನ ಮಾಡಿ, ಮತ್ತು ಈ ದಿವಸ ಆತನು ನಿಜವಾಗಲೂ ಪುನರುತ್ಥಾನ ಹೊಂದಿದ ದಿವಸದಿಂದ ನಮ್ಮ ಕ್ರೈಸ್ತರಿಗೆ, ಕ್ರೈಸ್ತದ ಸಮುದಾಯಕ್ಕೆ, ಕ್ರೈಸ್ತದ ಪ್ರಪಂಚಕ್ಕೆ ಒಂದು ಒಳ್ಳೆಯ ಪರಿಪೂರ್ಣವಾದ ಅರ್ಥಪೂರ್ವಕವಾದ ಕ್ರೈಸ್ತರು, ಕ್ರೈಸ್ತ ನಂಬಿಕೆ ಅಂತ ಹೇಳುವ ಅರಿಕೆಗೆ ಒಂದು ಸತ್ಯದ ಅನುಭವವೇ ಈ ದಿವಸದ ಹಬ್ಬ. ಈ ಪುನರುತ್ಥಾನ ಯೇಸು ಕ್ರಿಸ್ತನು ಹೊಂದದೇ ಇದ್ದರೆ ಕ್ರೈಸ್ತತ್ವದಲ್ಲಿ ಇರುವಂಥ ವಿಷಯಗಳು, ನಂಬಿಕೆಗಳು ಪ್ರತಿಯೊಂದು ಸಹ ಅದು ಪ್ರಯೋಜನವಿಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನಿಗೆ ಬರೆದ ಪತ್ರಿಕೆ ಅವೇ 23:6 ಹೇಳಲ್ಪಡುತ್ತದೆ. ಮತ್ತೆ ನಾವು ಓದಿದೆವು 2ನೇ ಕೊರಿಂಥದವರಿಗೆ. ಆತನು ಹೇಳುವುದೇನೆಂದರೆ, ಆತನು ಒಂದು ಸಭೆಯ ಮಧ್ಯದಲ್ಲಿದ್ದು ಫರಿಸಾಯರು ಮತ್ತು ಸದುಕಾಯರು ಇವರ ಮಧ್ಯದಲ್ಲಿ ಸತ್ತವರು ಎದ್ದು ಬರುವುದಿಲ್ಲ ಎಂದು ಒಂದು ಗುಂಪು, ಸತ್ತವರು ಎದ್ದು ಬರುತ್ತಾರೆ ಅಂತ ಇನ್ನೊಂದು ಗುಂಪು, ಸತ್ತವರು ಬರದಿದ್ದರೂ ಕೂಡ ಅವರ ಆತ್ಮಗಳು ಇರ್ತದೆ ಅಂತ ಒಂದು ಗುಂಪು, ಇನ್ನೊಂದು ಆತ್ಮಗಳು ಇಲ್ಲ ಎಂಬುದಾಗಿ ಒಂದು ಗುಂಪು. ಆದರೆ ಈ ಮಧ್ಯದಲ್ಲಿ ಪರಿಸಯನಾಗಿ ಬೆಳೆದಂಥ ಅಪೊಸ್ತಲನಾದ ಪೌಲನು ಅವರ ಮಧ್ಯದಲ್ಲಿ ಸಿಕ್ಕಿ ಆತನು ಹೇಳುವಂಥ ಮಾತು ಏನೆಂದರೆ, ಸತ್ತವರು ಎದ್ದು ಬರುವರು ಎಂಬ ನಿರೀಕ್ಷೆ, ಸತ್ತವರು ಎದ್ದು ಬರುವಂಥ ನಿರೀಕ್ಷೆಗೆ ನಾನು ವಿಚಾರಣೆಗೊಳಗಾಗಿದ್ದೇನೆ. ಕರ್ತನಲ್ಲಿರುವಂಥ ನಿರೀಕ್ಷೆ. ಆ ನಿರೀಕ್ಷೆ ಯಾವುದಂದರೆ ಈ ದಿವಸದಲ್ಲಿ ನಾವು ಆಚರಿಸುವಂತಹ ವಿಷಯ. ಆ ನಿರೀಕ್ಷೆ ತುಂಬ ಮುಖ್ಯವಾದುದು. 1ನೇ ಪೇತ್ರನು 1:3 ಹೇಳಲ್ಪಡ್ತದೆ, ಇದು ಜೀವವಾದ ನಿರೀಕ್ಷೆ. Our hope in Christ as life. ಜೀವ ಉಳ್ಳ ನಿರೀಕ್ಷೆ. ಯೋಹಾನ 11:25 ಮಾರ್ತಾ ಮರಿಯಾಳು ಲಾಜರತನು ತೀರಿ ಹೋದ ನಂತರ ದುಃಖದಲ್ಲಿ ಇದ್ದವರಿಗೆ ಯೇಸು ಸ್ವಾಮಿ ಲಾಜರತನ್ನು ಪುನರುತ್ಥಾನಗೊಳಿಸಿ ಹೇಳಿದಂಥ ಮಾತು ಏನು ಗೊತ್ತಾ? ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಯೇಸು ಸ್ವಾಮಿಯು ಆತನು ಈ ಎಲ್ಲ ಪರೀಕ್ಷೆಗೆ ಶಿಲುಬೆಗೆ ಹೋಗಿ ಪುನರುತ್ಥಾನ ಆಗುವುದಕ್ಕೆ ಮುಂಚೆ ಆತನು ಕೊಟ್ಟಂಥ ನಿಜವಾದ ಸತ್ಯ. ಆ ದಿವಸದವರೆಗೂ ಮಾರ್ತಳು ಮರಿಯಳು ಎಲ್ಲೋ ಒಂದು ಕಡೆ ದೇವರು ಹಿಂತಿರುಗಿ ಬರುವಾಗ ನನ್ನ ತಮ್ಮನು ಎದ್ದೇಳುತ್ತಾನೆ ಎಂಬುದಾಗಿ ಅರಿತಂಥ ಆ ಸಹೋದರಿಯರು ಯೇಸು ಸ್ವಾಮಿ ಬಂದ ನಂತರ ನೀವು ಇದ್ದಿದ್ದರೆ ನನ್ನ ತಮ್ಮನು ಮರಣವನ್ನಾಗುತ್ತಿರಲಿಲ್ಲ, ಸಾಯುತ್ತಿರಲಿಲ್ಲ ಎಂದು ಹೇಳುವಾಗ ಯೇಸು ಸ್ವಾಮಿ ಅಲ್ಲಿ ಹಳೆಯ ಒಡಂಬಡಿಕೆ ಕೇಳಿದಂಥ ಆಜ್ಞೆ ಇವುಗಳಲ್ಲೆಲ್ಲ ನಾನೇ ಆ ಪುನರುತ್ಥಾನ ಮತ್ತು ನಾನೇ ಆ ಜೀವ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಿದ್ದಾನೆ. ಯೋಹಾನ 14:19 ಆ ನಿರೀಕ್ಷೆಯ ಬಗ್ಗೆ ಯೇಸು ಸ್ವಾಮಿ ಹೇಳುವಾಗ, ನಾನು ಬದುಕಿರುವುದರಿಂದ ನೀವು ಸಹ ಬದುಕುವಿರಿ. ಫಿಲಿಪಿಯದವರಿಗೆ 3:21 ಹೇಳಲ್ಪಡ್ತದೆ, ಆತನು ನಮ್ಮ ಜೀವಿತವನ್ನು, ದೇಹವನ್ನು ಸ್ವರೂಪ್ಯವಾಗಿ ದೇವರು God has a power to transform our lives. This is a transformed hope.
ನಮ್ಮ ಜೀವಿತವನ್ನು ಪರಿವರ್ತನೆ ಮಾಡುವ ಸ್ವರೂಪವಾಗಿ, ದೇವರ ಸ್ವರೂಪವಾಗಿ ಮಾರ್ಪಡಿಸುವ ಶಕ್ತಿಯನ್ನು ಹೊಂದಿರುವಂಥ ನಿರೀಕ್ಷೆ ಯೇಸು ಸ್ವಾಮಿಯಲ್ಲಿ ಇರುವಂಥ ನಿರೀಕ್ಷೆ. ಪ್ರಿಯರೇ, ಈ ಬೆಳಗಿನ ಹೊತ್ತು ಆ ನಿರೀಕ್ಷೆಯ ಬಗ್ಗೆ ಮಾತನಾಡಲು ಇಷ್ಟಪಡುತ್ತಿದ್ದೇನೆ. ಆ ನಿರೀಕ್ಷೆ ಪೌಲನು ಮೊದಲನೇ ಥೆಸಲೋನಿಕದವರಿಗೆ 4:13 ಹೇಳಿದ ಪ್ರಕಾರ ಆ ನಿರೀಕ್ಷೆ ಇಲ್ಲದಿದ್ದರೆ ನಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ಹೇಳಲ್ಪಡ್ತದೆ. ಯೇಸು ಸ್ವಾಮಿಯ ಆತನ ಹುಟ್ಟು, ಬೆಳವಣಿಗೆ, ಮರಣ, ಮತ್ತೆ ಆತನು ಸಮಾಧಿಯಲ್ಲಿ ಹಾಕಲ್ಪಟ್ಟು ಈ ದಿವಸ ಆತನು ಪಾಪ ಮತ್ತು ಮರಣಕ್ಕೆ ಒಂದು ಜಯ ಕೊಡುವ ಸಂದೇಶವನ್ನು ನಮ್ಮ ಜೀವಿತದಲ್ಲಿ ಕೊಡದಿದ್ದರೆ, ನಮ್ಮ ಜೀವಿತದಲ್ಲಿ ನಾವು ಪಾರಂಪರ್ಯವಾಗಿ ಕ್ರಮಗಳನ್ನು ಹೊಂದಿ, ಕ್ರೈಸ್ತ ಹೆಸರುಗಳನ್ನು ಹೊಂದಿ, ಕ್ರೈಸ್ತ ಕುಟುಂಬ ಅಂತ ಹೇಳಿ, ಕ್ರೈಸ್ತ ಸಭೆಗಳಂತ ಹೇಳುವ ಆ ನಂಬಿಕೆ ಇಲ್ಲದಿದ್ದರೆ, ಅಪೊಸ್ತಲನಾದ ಪೌಲನು ಹೇಳ್ತಿದ್ದಾನೆ, ಯಾವುದು ಪ್ರಯೋಜನವಿಲ್ಲ. ಹಾಗಾದರೆ ಈ ಪುನರುತ್ಥಾನ ಎಷ್ಟು ಬಹು ಮುಖ್ಯವಾಗಿ ನಮ್ಮ ಕ್ರೈಸ್ತ ಜೀವಿತದಲ್ಲಿ, ನಂಬಿಕೆಯ ಜೀವಿತದಲ್ಲಿ, ನಮ್ಮ ಸಭೆಗಳಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂಬುದಾಗಿ ನಾವು ಅರಿಯಬೇಕಾಗಿದೆ ಈ ದಿವಸ. ಆ ಒಂದು ವಚನಕ್ಕೆ ತಕ್ಕ ದೇವರ ವಾಕ್ಯದಲ್ಲಿ ಕೆಲವು ವಾಕ್ಯಗಳನ್ನು ಓದಿ ಅದರಿಂದ ದೇವರು ಹೇಳುವಂಥ ಸಂದೇಶವನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಇದು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ದಿವಸದಲ್ಲಿ ನಡೆದಂಥ ಒಂದು ವಿಷಯವನ್ನು ಇಲ್ಲಿ ಬರೆಯಲ್ಪಡ್ತದೆ. ಮತ್ತಾಯನು 28ರಲ್ಲೂ ಬರೆಯಲ್ಪಟ್ಟಿದೆ, ಲೂಕನು 24ರಲ್ಲೂ ಬರೆಯಲ್ಪಟ್ಟಿದೆ, ಯೋಹಾನ 20ರಲ್ಲೂ ಬರೆಯಲ್ಪಟ್ಟಿದೆ. ಆದರೆ ವಿಶೇಷವಾಗಿ ಈ ಒಂದು ಭಾಗವನ್ನು ತೆಗೆಯಲು ಕಾರಣವೇನೆಂದರೆ, ಇಲ್ಲಿ ಅನೇಕ ಸ್ತ್ರೀಗಳು ಎಂಬುದಾಗಿ ಹೇಳಲ್ಪಡ್ತದೆ. 16:1 ಓದುತ್ತಾ ಇದರಲ್ಲಿರುವ ಸಾರಾಂಶದಲ್ಲೂ ಮತ್ತು ಸತ್ಯವನ್ನು ತಿಳಿಯೋಣ. 16:1 ಸಬ್ಬತ್ ದಿನ ಕಳೆದ ಮೇಲೆ ಮಗ್ದಲದ ಮರಿಯಲು, ಯಾಕೋಬನ ತಾಯಿಯ ಮರಿಯಲು, ಸೊಲೋಮಿಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು. ಮತ್ತು ವಾರದ ಮೊದಲನೇ ದಿನದ ಬೆಳಿಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು ಎಂಬುದಾಗಿ ಹೇಳಲ್ಪಡ್ತದೆ. ಪ್ರಿಯರೇ, ಈ ಒಂದು ಓದಿದ ವಿಷಯದಲ್ಲಿ ನೋಡುತ್ತೇವೆ, ಯೇಸು ಸ್ವಾಮಿಯು ಆ ಶುಕ್ರವಾರ ಮರಣ ಹೊಂದಿ ಆತನು ಸಮಾಧಿಯಲ್ಲಿ ಇಡಲ್ಪಟ್ಟು ಆನಂತರ ಆ ಒಂದು ಭಾನುವಾರ, ವಾರದ ಮೊದಲನೇ ದಿವಸ, ಈ ಭಾನುವಾರದಲ್ಲಿ ಮುಂಜಾನೆಯಲ್ಲಿ ಯೇಸು ಸ್ವಾಮಿಯ ನಂಬಿದಂಥ ಶಿಷ್ಯಲಾದ ಮಗ್ದಲಾದ ಮರಿಯಲು ಮತ್ತು ಅವರ ಜೊತೆಗಿದ್ದ ತಾಯಿ ಸೊಲೋಮಿಯು, ಈ ಸ್ತ್ರೀಯರು ಮುಂಜಾನೆ ಆಗೋಕ್ಕೆ ಮುಂಚೆ ಯಾರು ನೋಡದ ಹಾಗೆ ಕತ್ತಲೆಯಲ್ಲಿ ಬೆಳಗ್ಗೆ ಜಾವ ಆ ದೇವರ ಶರೀರ, ಮರಣ ಹೊಂದಿದಂಥ ಯೇಸು ಸ್ವಾಮಿಯ ಶರೀರವನ್ನು ನೋಡಬೇಕಂತೇಳಿ, ಅದು ಮಾತ್ರವಲ್ಲ ಸುಗಂಧ ದ್ರವ್ಯಗಳನ್ನು ಕೊಂಡು ಮತ್ತು ವಾರದ ಮೊದಲನೇ ದಿನದ ಬೆಳಿಗ್ಗೆ ಆ ಮಾಡುವಂಥ ಯಹೂದಿಯರ ಆ ಕ್ರಮಕ್ಕೆ ತಕ್ಕ ಹಾಗೆ 3ನೇ ದಿವಸದಲ್ಲಿ ಅವರು ಹೋಗುತ್ತಿದ್ದಾರೆ. ಅರ್ಥ ಮಾಡಿ, ಇವರು ಯೇಸು ಸ್ವಾಮಿಯನ್ನು ನಂಬಿ ರಕ್ಷಣೆ ಹೊಂದಿದಂಥ ಸ್ತ್ರೀಗಳು, ಯೇಸು ಸ್ವಾಮಿಗೆ ಶಿಷ್ಯರಾಗಿ ಇರುವಂಥ ಸ್ತ್ರೀಗಳು. ಯಾಕೆ ಮುಂಜಾನೆ ಬೆಳಿಗ್ಗೆ ಹೋದರು? ಯಾಕಂದರೆ ರೋಮಪುರದವರ ಕಣ್ಣುಗಳಿಗೆ, ಸಿಪಾಯಿಗಳ ಕಣ್ಣುಗಳಿಗೆ ಬೀಳಬಾರದಂತೇಳಿ. ಬಿದ್ದರೆ ಯೇಸು ಸ್ವಾಮಿಯನ್ನು ಕೊಂದವರು ಯೇಸು ಸ್ವಾಮಿಯ ಶಿಷ್ಯರನ್ನು ಸಹ ಕೊಲ್ಲುತ್ತಾರೆ ಎಂಬ ಭಯ. ಆದರೂ ಕೂಡ ಯೇಸು ಸ್ವಾಮಿಯ ಮೇಲೆ ಇದ್ದಂಥ ಪ್ರೀತಿ ಯಾರನ್ನು ಆ ಸ್ತ್ರೀಗಳನ್ನು ತಡೆ ಮಾಡಿಲ್ಲ. ಆದರೆ ಬೆಳಿಗ್ಗೆ ಧೈರ್ಯದಿಂದ ಈ ಸ್ತ್ರೀಯರು ಹೋದರು ಎಂಬುದಾಗಿ ನೋಡುತ್ತೇವೆ. ಇದರಲ್ಲಿ ಅರಿಯಬೇಕಾದ ಸತ್ಯ ಏನು ಗೊತ್ತಾ? ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದಕ್ಕಾಗಿ ಆತನು ಶಿಲುಬೆಗೆ ಹೋಗಿ ಜಜ್ಜಲ್ಪಟ್ಟು ಆತನು ಈ ದಿವಸ ಪುನರುತ್ಥಾನ ಹೊಂದಿದನು ಎಂಬುದಾಗಿ ಸತ್ಯ ಇದೆ. ಆತನ ಪ್ರೀತಿಗಾಗಿ ಆತನು ಮಾಡಿದಂಥ ಸಕಲ ಕಾರ್ಯಗಳು, ರಕ್ಷಣೆಗಾಗಿ ಮಾಡಿದ ಸಕಲ ಕಾರ್ಯಗಳಿಗೆ ಚರಿತ್ರೆಯಲ್ಲೂ ಸಹ ಮತ್ತು ನಾವು ವೇದದಲ್ಲೂ ಸಹ ಆತ್ಮಿಕವಾಗಿ ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಹೇಳುವಂಥ ಸಾಕ್ಷಿ ಏನಂದರೆ, ಯೇಸು ಸ್ವಾಮಿ ನನಗಾಗಿ ಸಕಲವನ್ನು ಶಿಲುಬೆಯ ಮೇಲೆ ಮುಗಿಸಿದನು, ಮತ್ತು ಈ ದಿವಸ ಪುನರುತ್ಥಾನ ಹೊಂದಿ ಆತನ ಶಕ್ತಿಯಿಂದಲೇ ನಾನು ಜೀವಿಸುತ್ತೇನೆ ಎಂಬ ನಮ್ಮ ಪ್ರತಿಯೊಬ್ಬರಲ್ಲೂ ಸಾಕ್ಷಿಗಳುಂಟು. ಆದರೆ ಈ ಬೆಳಗಿನ ವೇಳೆಯಲ್ಲಿ ಯೇಸು ಸ್ವಾಮಿ ಪ್ರೀತಿ ಇರುವುದರಿಂದ ಪರಲೋಕದಿಂದ ಕೆಳಗಡೆ ಬಂದು ಆತನ ಪಿತಾನ ಚಿತ್ತವನ್ನು ಆತನು ನೆರವೇರಿಸಿದ. ಆದರೆ ಯೇಸುವಿನ ಮೇಲೆ ನಮಗೆ ನಿಜವಾದ ಪ್ರೀತಿ ಇದ್ದರೆ,
ಅದು ಯಾವ ಸಮಯವೂ ಇರುವುದಿಲ್ಲ, ಯಾವ ಭಯವೂ ಇರುವುದಿಲ್ಲ. ಅವರ ಪ್ರೀತಿಗಾಗಿ ಮರೆಯಲಾದ ಮಗ್ದಲ ಮತ್ತು ಸಲೋಮಿ ಅವರ ತಾಯಿಯ ನೋಡುತ್ತೇವೆ. ಅವರು ಗೋರಿಯ ಕಡೆಗೆ, ಸಮಾಧಿಯ ಕಡೆಗೆ ಓಡಿ ಹೋದರು ಎಂಬುದಾಗಿ, ಆ ದಾರಿಗೆ ಹೋದರು ಎಂಬುದಾಗಿ. ಈ ಒಂದು ದಿವಸದಲ್ಲೂ ನಮ್ಮಲ್ಲಿರುವ ಸ್ತ್ರೀಗಳನ್ನ ಹೇಳಿ ಹಗಲೊತ್ತಿನಲ್ಲಿ ಗೋರಿಗೆ ಹೋಗಿಟ್ ಬಾ ಅಂತೇಳಿ ಯಾರು ಹೋಗೋಕ್ಕೂ ಅಷ್ಟು ಧೈರ್ಯ ಇರೋದಿಲ್ಲ. ಯಾಕೆಂದರೆ ಗೋರಿಯಲ್ಲಿ ಆತ್ಮಗಳಿರ್ತದೆ ಅಂತ ಭಯ. ಆದರೆ ಹೋಗಿ ಹಗಲೊತ್ತಿನಲ್ಲಿ ಇಬ್ಬರು ಜೊತೆಯಲ್ಲಿ ಕಳಿಸ್ತೀನಿ ಅಂದರೂ ಕೂಡ ಭಯ. ಕಾರಣ ಹೇಳಿದರು, ಸಭೆಯಲ್ಲಿ ಒಂದು ಸ್ತ್ರೀ ಬಂದು ಈಗ ಹೇಳಿದರು ಸಭಾಪಾಲಕನಿಗೆ, ಅಯ್ಯ ನೀವು ಎಲ್ಲಿ ಬೇಕಾದರೆ ಹೋಗಣಿ, ಆದರೆ ಗೋರಿಗೆ ಮಾತ್ರ ಹೋಗಣಬೇಡಿ. ವಿಶೇಷವಾಗಿ ನನ್ನ ಅತ್ತೆ ಮರಣವಾಗಿದ್ದಲ್ಲ, ಆ ಗೋರಿಗೆ ಮಾತ್ರ ಹೋಗ್ಬಾರ್ದು. ಯಾಕಂದರೆ ಮಾತಾಡಿದ ಮಾತುಗಳು ಬರ್ತದಂತೆ. ಇಲ್ಲಿ ನೋಡಿ ಎಷ್ಟು ಧೈರ್ಯ. ಯೇಸು ಸ್ವಾಮಿಗೆಯನ್ನು ನಿಜವಾಗಿ ಪ್ರೀತಿಸುವುದಾದರೆ ಆತನಿಗೆ ಯಾವ ಸಮಯದಲ್ಲೂ ಮಾಡಬೇಕಾದ ಕೆಲಸದಲ್ಲಿ ಸ್ತ್ರೀಯಾಗಲಿ ಗಂಡಸರಾಗಲಿ ಧೈರ್ಯ ಬರುತ್ತದೆ, ಧೈರ್ಯ ಬರುತ್ತದೆ. ಇಲ್ಲಿ ನೋಡುವಾಗ ಅದೇ ಹೋಗುವಾಗ ಅವರಿಗೆ ಬಂತು. ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿತ್ತು. 3ನೇ ವಚನದಲ್ಲಿ, ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ಒಳಗಡೆ ಅವರು ಮಾತನಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಆ ಕಲ್ಲನ್ನು ಉರುಳಿಸಲು ಅವರಿಗೆ ಸಾಧ್ಯವಿಲ್ಲ ಅಂತ ಗೊತ್ತು. ಅವರಿಗೆ ಇದು ದೊಡ್ಡದಾದ ಬಂಡೆ ಅಂತ ಗೊತ್ತು. ಆದರೆ ಆ ಬಂಡೆ ಉರುಳದಿದ್ರೂ ಸಹ ಅಲ್ಲಿ ಹೋಗಿ ಯೇಸು ಸ್ವಾಮಿಗಾಗಿ ಏನಾದರೂ ಮಾಡೋಣ ಅಂತೇಳಿ ಸ್ತ್ರೀಯರು, ಅಂದರೆ ನಾವು ಕೆಲವು ಸಾರಿ ಗಂಡಸರು ನಿನ್ನೆ ಏನಾಯ್ತು ಅಂತ ಯೋಚನೆ ಮಾಡಿದ್ರೆ ಸ್ತ್ರೀಯರು ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದು ತುಂಬ ಅವರಲ್ಲಿ ಒಂದು ಸ್ಮಾರ್ಟ್ ಫ್ಯೂಚರ್ ಪ್ಲ್ಯಾನಿಂಗ್ ಇರ್ತದೆ ಅವ್ರಿಗೆ. ಅದರಿಂದ ಗಂಡ ಇವತ್ತಿರುವ ಬಡ್ಜೆಟ್ನಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದರೆ ಹೆಂಡತಿ ನಾಳೆ ಇರುವ ಯೋಚನೆಗೆ ಇವತ್ತು ಬಡ್ಜೆಟ್ ಇದೆಯಾ ಅಂತ ಕೇಳ್ತಾರೆ. ಅದು ದೇವರು ಸೃಷ್ಟಿಸಿದಂಥ ಸೃಷ್ಟಿ ಅದು. ಅದಕ್ಕೆ ನಿಮ್ಮ ಯಜಮಾನರು ಟೆನ್ಷನ್ ಆದರೆ ಅವ್ರ ಫ್ಯೂಚರ್ ಬಗ್ಗೆ ಟೆನ್ಷನ್ ಕೊಡ್ತಿದ್ದೀರಾ ಅಂತ ಅರ್ಥ. ಅದರಿಂದ ಅವ್ರಿಗೂ ಗೊತ್ತು ಆ ದಿವಸ ಬರುವಾಗ ಏನು ಮಾಡ್ತಾರೆ ಅಂತೇಳಿ. ಇಲ್ಲಿ ನೋಡಿ, ಹೋಗೋಕ್ಕೆ ಮುಂಚೆ ದಾರಿಯಲ್ಲಿ ಆ ಕಲ್ಲನ್ನು ಉರುಳಿಸುವವರು ಯಾರು? ತಮ್ಮ ಒಳಗಡೆ ಮಾತನಾಡಿಕೊಂಡರು ಎಂಬುದಾಗಿ ನೋಡುತ್ತೇವೆ. ಆದರೆ ಅವರಿಗೆ ಅಲ್ಲಿ ಹೋಗಿದ ತಕ್ಷಣ ಅವರು ನೋಡಿದಂಥ ದೃಶ್ಯ ಯಾವುದು? ಆಗಲೇ ಆ ಕಲ್ಲನ್ನು ಉರುಳಿಸುವುದನ್ನು ಯಾರಿದ್ದಾರೆ ಅಂತ ತಮ್ಮೊಳಗೆ ಮಾತಾಡುವಾಗ ಅಲ್ಲಿ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಕಲ್ಲು ಉರುಳಿಸಲ್ಪಟ್ಟದನ್ನು ಕಂಡರು. ಪ್ರಿಯರೇ, ಇದರಲ್ಲಿ ನೋಡಿ, ಯೇಸು ಸ್ವಾಮಿ ನಿಜವಾಗಿ ಕರ್ತನು ದಾವೀದನು ಹೇಳುತ್ತಿದ್ದಾನೆ, ನನ್ನ ಯೋಚನೆಗಳನ್ನು ಅರಿತಿದ್ದೀಯಾ ದೇವ, ನಾನು ಯೋಚಿಸುವುದನ್ನು ಕೂಡ ಅರಿತು ಅದಕ್ಕೆ ಮುಂಚಿತವಾಗಿಯೇ ಉತ್ತರವನ್ನು ದಯಪಾಲಿಸುವಂಥ ದೇವರು ನನ್ನ ಯೋಚನೆಗಳನ್ನು ಅರಿತಿದ್ದಾನೆ ಎಂಬುದಾಗಿ ಇವರ ತಮ್ಮೊಳಗಡೆ ಮಾತನಾಡುವಾಗ ದೇವರ ಮೇಲೆ ಇಟ್ಟಂಥ ಪ್ರೀತಿ, ಯಾವ ಭಯವಿಲ್ಲದೆ ಬಂದಂಥ ಆ ದಾರಿ, ದೇವರಿಗಾಗಿ ಅವರು ತಂದಂಥ ಸುಗಂಧ ದ್ರವ್ಯಗಳನ್ನು ಆ ಬಗೆ ತಿಳಿದು ಆ ಕಲ್ಲನ್ನು ಉರುಳಿಸುವುದು ಮಾತ್ರ ಅವರಿಗೆ ತುಂಬ ಅಡಚಣೆಯಾಗಿತ್ತು. ಆದರೆ ಅಡಚಣೆಯನ್ನು ದೇವರು ಮುಂಚಿತವಾಗಿ ದೇವದೂತನಿಂದ ಉರುಳಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರಲ್ಲಿ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬ ವಾಕ್ಯವಚನವನ್ನು ನಾವು ಓದುತ್ತೇವೆ. ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ನಮ್ಮಲ್ಲಿ ಸಾಧ್ಯವಾದ ಕೆಲಸವನ್ನು ನಾವೇ ಮಾಡಬೇಕು. ನಮ್ಮಲ್ಲಿ ಆಗದಿರುವ ಕೆಲಸವನ್ನು ದೇವರೇ ಮಾಡುತ್ತಾನೆ ಅಲ್ವಾ? ವಿಶೇಷವಾಗಿ ಈ ದಿವಸದಲ್ಲಿ ಫುಲ್ ಗ್ಯಾಡ್ಜೆಟ್ಸ್ ಬಂದಿದೆ. ವಾಟ್ಸಪ್ಪು, ರೀಲ್ಸು, ಯಾವ ರೀಲ್ಸ್ ಅಂತ ಗೊತ್ತಿಲ್ಲ, ಅದು ರಿಯಲ್ಲ ರೀಲ್ಸಾ ಯಾವುದು ಗೊತ್ತಿಲ್ಲ. ಕೆಲವರು ತಕ್ಷಣ ವಾರ ಪೂರ್ತಿ ಎಲ್ಲ ರೀಲ್ಸು ನೋಡ್ತಾರೆ, ಸಂಜೆ ಮಾರ್ನಿಂಗ್ ಚರ್ಚ್ಗೆ ಬರಬೇಕಾದ್ರೆ ರೀಲ್ಸ್ನಲ್ಲೇ ಲೈವ್ ನೋಡ್ಬಿಡ್ತಾರೆ. ಆಯಿತು, ಆರಾಧನೆ, ದೇವರು ನನ್ನ ಬೆಡ್ ಪಕ್ಕನೇ ಇದ್ದಾನೆ ಅಂತೇಳಿ. ಆದರೆ ದೇವರು ಹೇಳುವಂಥ ಉದಾಹರಣೆ ಏನಂದರೆ, ನಾವು ಮಾಡುವ ಕೆಲಸ ನಾವು ಮಾಡಬೇಕು. ದೇವರು ಮಾಡುವ ಕೆಲಸ ಆತನು ಮಾಡುತ್ತಿದ್ದಾನೆ. ಯೋಚನೆಯನ್ನು ಅರಿತು ಮುಂಚಿತವಾಗಿಯೇ ಕಲ್ಲನ್ನು ಉರುಳಿಸಿದ ಎಂಬುದಾಗಿ ನೋಡುತ್ತೇವೆ. ಆ ಯೋಚನೆ ಅರಿತು ಕಲ್ಲನ್ನು ಉರುಳಿಸಿದ ಎಂಬುದಾಗಿ ನೋಡುತ್ತೇವೆ. ಮುಂಚೆ ಅಲ್ಲಿ ನೋಡುವುದಾದರೆ ಏನಾಗುತ್ತೆ, ಇಲ್ಲಿ ನೋಡುವುದಾದರೆ ಆ ಕಲ್ಲನ್ನು ಉರುಳಿಸಿದವರು ನೋಡುವಾಗ ಅಲ್ಲಿ ಒಂದು ಯೌವನಸ್ಥ, ಈ ಒಂದು ಭಾಗವನ್ನು ಓದುವಾಗ ಯೌವನಸ್ಥ ಅಂತ ಹೇಳಲ್ಪಡ್ತದೆ. ಆದರೆ ಬೇರೆ ಭಾಗಗಳಲ್ಲಿ ಓದುವಾಗ ದೇವದೂತನು ಅಂತ ಹೇಳಲ್ಪಡ್ತದೆ. ಆದರೆ ನಿಜವಾದ ಒಂದು ಭಾಷಾಂತರದಲ್ಲಿ ಪ್ರತಿಗಳಲ್ಲಿ ಹೇಳಲ್ಪಡ್ತದೆ ಅದು ದೇವದೂತನೇ. ಅಲ್ಲಿ ದೇವದೂತನನ್ನು ಇಡುವಾಗ ಅಲ್ಲಿ ದೇವದೂತನು ಸಕಲವನ್ನು ಉರುಳಿಸಿದವನ್ನು ನೋಡಿದ ತಕ್ಷಣ ಅಲ್ಲಿ ಯೌವನಸ್ಥನು ಬಲಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನು ಕಂಡು ಏನಾದರೂ ಇವರು ಬೆಚ್ಚಗಾದರು. ಇದು ಮುಖ್ಯವಾದ ಸಂದೇಶ.
ದೇವದೂತನು ಅವರ ಸ್ತ್ರೀಗಳಿಗೆ ಕೊಡುವಂಥ ಮುಖ್ಯವಾದ ಸಂದೇಶ ಇಲ್ಲಿ ಹೇಳಲ್ಪಡ್ತದೆ. ಯಾರು ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಾನೆ ಅಂತ ಸಾಕ್ಷಿ ಕೊಡುವಂಥವರು ಯಾರು ಗೊತ್ತಾ? ದೇವರ ದೇವದೂತನು ಸಾಕ್ಷಿಯನ್ನು ಕೊಡುತ್ತಿದ್ದಾನೆ. ಪ್ರೀತಿಯಿಂದ ಓಡಿ ಬಂದ ಆ ಒಂದು ಸ್ತ್ರೀಯರಿಗೆ, ಶಿಷ್ಯರಾಗಿರುವಂಥ ಸ್ತ್ರೀಯರಿಗೆ ಆತನು ಕೊಡುವ ಸಂದೇಶವೇನೆಂದರೆ, ಪ್ರಪಂಚ ಪೂರ್ತಿ ಈ ದಿವಸ ಕೊಂಡಾಡುವ ಸಂದೇಶ. ಆತನು ಕೊಟ್ಟ ಸಂದೇಶ ಏನು ಗೊತ್ತಾ? ಇಲ್ಲಿ ಯೌವನಸ್ಥನ ಬಲಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನು ಕಂಡು ಅವರು ಬೆಚ್ಚಿ ಬೆರಗಾದರು. 6ನೇ ವಚನ, ಅವನು ಅವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಾಜರೇತ್ ಯೇಸುವಿನ ಹುಡುಕುತ್ತಿರಲ್ಲವೇ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ಏಂಜಲ್ ಕನ್ಫರ್ಮ್ ಮಾಡ್ಕೊಳ್ತಿದ್ದಾರೆ, ನೀವು ನಿಜವಾಗಲೂ ಯೇಸು ಸ್ವಾಮಿ, ನಾಜರೇತಿನ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಲ್ಪಟ್ಟು ಅವರ ಸಮಾಧಿಯಲ್ಲಿ ಇಟ್ಟ ಯೇಸು ಸ್ವಾಮಿಯ ತಾನೇ ನೀವು ಹುಡ್ಕೊಂಡು ಬಂದಿರೋದು. ಕನ್ಫರ್ಮೇಷನ್, ಅಫರ್ಮೇಷನ್. ಆಮೇಲೆ ಹೌದು ನಿಜ, ನಾನು ಆತನನ್ನೇ ಹುಡುಕೊಂಡು ಬಂದಿದ್ದೇವೆ ಅಂತ ಅವರು ಪ್ರತ್ಯುತ್ತರ ಕೊಟ್ಟ ಮೇಲೆ, ಕೆಲವು ಸಾರಿ ನಾನು ಪ್ರಾರ್ಥನೆ ಮಾಡ್ತೇನೆ, ನನಗೇನೂ ಆಗುತ್ತಿಲ್ಲ, ಆ ರಕ್ಷಣೆಯ ಸಂತೋಷ ಎಲ್ಲಿದೆ ಅಂತ ಗೊತ್ತಿಲ್ಲ, ಮತ್ತೆ ಸಮಾಧಾನ ಏನು ಗೊತ್ತಿಲ್ಲ. ಆದರೆ ಬಾಯಿಂದ ಅರಿಕೆ ಮಾಡಬೇಕು, ದೇವರು ಆ ಒಂದು ಸಮಾಧಿಯಿಂದ ಎದ್ದು ಬಂದ, ಪುನರುತ್ಥಾನ ಹೊಂದಿದಂದ ಕರ್ತನನ್ನ, ಆ ಒಂದು ಕರ್ತನನ್ನ ನಾನು ಹುಡುಕುತ್ತಿದ್ದೇನೆ. ಆಳದಿಂದ ಹೇಳ್ಬೇಕದು. ಆಳದಿಂದ ಅಂದ್ರೆ ಗಟ್ಟಿಯಾಗಿ ಕೂಗೋದಿಲ್ಲ, ನಿನ್ನ ಹೃದಯದಲ್ಲಿ ಮನಸ್ಸಾಕ್ಷಿಯಲ್ಲಿ ಹೇಳ್ಬೇಕು, ಪುನರುತ್ಥಾನ ಹೊಂದಿದಂತ ಯೇಸು ಸ್ವಾಮಿಯನ್ನ ನಾನು ಹುಡುಕುತ್ತಿದ್ದೇನೆ. ಆ ನಾಜರೇತಿನಿಂದ ಬಂದಂತ ಯೇಸು ಸ್ವಾಮಿಯನ್ನ ನಾನು ಹುಡುಕುತ್ತಿದ್ದೇನೆ ಅಂತ ಕನ್ಫರ್ಮೇಷನ್, ದೃಢೀಕರಣ ಅಂತಿರಲ್ಲ, ಆ ದೃಢೀಕರಿಸಿದ ಮೇಲೇನೆ ಆತನಿಗೆ ಶುಭ ಸಂದೇಶ ಬಂದಿದ್ದಲ್ಲಿ. ಯಾವ ಸಂದೇಶ? ನೋಡಿ, ಆತನು ಜೀವಿತವಾಗಿ ಎದ್ದಿದ್ದಾನೆ. ಆತನು ಹೇಗೆ ಎದ್ದಿದ್ದಾನೆ? ಯಾವುದೋ ಒಂದು ಆತ್ಮದಲ್ಲಿ ಎದ್ದಿಲ್ಲ ಆತನು, ಯಾವುದೋ ಬೇರೆ ಆತ್ಮದಲ್ಲಿ ಎದ್ದಿಲ್ಲ ಅವನು. ಆತನು ನಿಜವಾಗಲೂ ಜೀವಿತವಾಗಿ ಎದ್ದಿದ್ದಾನೆ ನೋಡಿ ಅಂತ ಹೇಳಿ ಸಾಕ್ಷಿಯನ್ನ ಅವರು ಕೇಳುವುದಕ್ಕೂ ನೋಡುವುದಕ್ಕೂ ಅವರ ಪ್ರಶ್ನೆಗೆ ಆತನು ದೇವದೂತನು ಉತ್ತರ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಕೆಲವು ಸಾರಿ ನಾವು ಯೇಸುವ ತ್ರಯೇಕ ದೇವರನ್ನ ಪ್ರಾರ್ಥಿಸುತ್ತೇವೆ, ಆದರೆ ಆ ತ್ರಯೇಕ ದೇವರ ಮುಖಾಂತರವಾಗಿ ನಮಗೆ ಸೇವೆ ಮಾಡುವುದಕ್ಕಾಗಿ ಕೊಟ್ಟಿರುವಂಥ ದೇವದೂತರುಗಳನ್ನ ನಾವು ಮರೆತು ಬಿಡುತ್ತೇವೆ. ಕೀರ್ತನೆ 91:11 ಹೇಳುತ್ತದೆ, ನೀನು ಹೋಗುವಾಗ ಎಲ್ಲ ನಿನ್ನ ಪರವಾಗಿ ತನ್ನ ದೂತರಿಗೆ ಆತನು ಏನು ಮಾಡಿದ್ದಾನೆ? ಅದನ್ನು ದೂತರಿಗೆ ಏನು ಮಾಡಿದ್ದಾನೆ? ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಮೊಟ್ಟ ಮೊದಲನೇದಾಗಿ ಹೇಗೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದ ಎಂಬುದ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ಆತನ ದೇವದೂತನೇ ಇವರೇ ಪ್ರತಿಯುತ್ತರ ಕೊಟ್ಟರು. ಕೊನೆಯದಾಗಿ ಇಲ್ಲಿ ನೋಡುವಾಗ ನಮ್ಮ ಪ್ರಶ್ನೆಗಳಿಗೆ ಕೆಲವು ಸಾರಿ ಏನು ನಡೆಯುತ್ತದೆ, ಯಾರು, ಹೇಗೆ, ಯಾವಾಗ, ಎಲ್ಲಿ ಎಂಬ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಆದರೆ ಆ ಪ್ರಶ್ನೆಗಳಿಗೆ ದೇವರು ಮುಂಚಿತವಾಗಿಯೇ ಆತನು ಉತ್ತರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಮರೆಯಲೇಬಾರದು. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾನೆ ಎಂದೇಳುವಾಗ ಯೇಸು ಸ್ವಾಮಿ ಮಾತ್ರ ಪುನರುತ್ಥಾನ ಹೊಂದಿಲ್ಲ, ಜೀವದಿಂದ ಸತ್ತವರ ಅವರಿಂದ ಬಂದಿಲ್ಲ ಯೇಸು ಸ್ವಾಮಿ. ಆದರೆ ಅನೇಕರು, ನಮ್ಮ ಸತ್ಯವೇದದಲ್ಲಿ ಓದುತ್ತೇವೆ, ಅನೇಕರು, ಎಲಿಯನು, ಮೊಟ್ಟ ಮೊದಲನೇದಾಗಿ ಎಲಿಯನು, ಮೊದಲನೇ ರಾಜರು 17ರಲ್ಲಿ ಹೇಳಲ್ಪಡ್ತದೆ, ಆತನು ಎದ್ದರು. ಎಲ್ಲಿ? ಒಂದು ವಿಧವೆಯ ಚಾರಪ್ತ ಎಂಬ ಊರಲ್ಲಿ. ಶೂನ್ಯಮಲ ಎಂಬ ಸ್ತ್ರೀಯಲ್ಲೂ ಸಹ ಎಲಿಸನ ಮುಖಾಂತರ ಅವರು ಎಬ್ಬಿಸಿದರು. ಯೇಸು ಸ್ವಾಮಿಯೂ ಸಹ ನಾಯಿನ ಎಂಬ ವಿಧವೆಯ ಮಗನನ್ನು ಎಬ್ಬಿಸಿದರು, ಮತ್ತೆ ಶತಾಧಿಪತಿಯ ಮಗಳನ್ನ ಎಬ್ಬಿಸಿದರು, ಲಾಜರತನ ಎಬ್ಬಿಸಿದರು. ಅವರು ಜೀವಂತವಾಗಿ ಬಂದಿದ್ದಕ್ಕೂ ಯೇಸು ಸ್ವಾಮಿ ಜೀವಂತವಾಗಿ ಬಂದಿದ್ದಕ್ಕೂ ವ್ಯತ್ಯಾಸವೇನು? ಮನುಷ್ಯರು ಎದ್ದು ಬಂದವರು ಮತ್ತೆ ಸತ್ತು ಹೋದರು. ಆದರೆ 2000 ಮುಂಚೆ ಎದ್ದಂಥ ಯೇಸು ಸ್ವಾಮಿ ಆತನು ಇನ್ನೂ ಜೀವಂತವಾಗಿದ್ದಾನೆ. ಅದು ಜೀವವುಳ್ಳ ಯೇಸು ಸ್ವಾಮಿ, ಶಕ್ತಿಯುಳ್ಳ ಯೇಸು ಸ್ವಾಮಿ, ನಿರೀಕ್ಷೆಯನ್ನು ಕೊಡುವಂಥ ಯೇಸು ಸ್ವಾಮಿ, ಅಸಾಧ್ಯವಾದದನ್ನು ಸಾಧ್ಯ ಮಾಡುವಂಥ ಯೇಸು ಸ್ವಾಮಿ. ನಾವು ಹುಡುಕೊಂಡು ಹೋಗುವಾಗ ನಮ್ಮ ಮುಂದೆ ಇರುವಂಥ ಎಂಥ ದೊಡ್ಡ ಬಂಡೆ ಇದ್ದರೂ ಸರಿ, ಕಲ್ಲು ಇದ್ದರೂ ಸರಿ, ಆತನ ದೂತರಿಂದ ಉರುಳಿಸುವ, ನಮಗೆ ಆ ಬೇಕಾಗಿರುವ ಪ್ರಶ್ನೆಗಳಿಗೆ, ನಮ್ಮ ಬೇಕಾಗಿರುವ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಂಥ ಯೇಸು ಸ್ವಾಮಿಯಾಗಿದ್ದಾನೆ.
ಇಂದು ನೆನ್ನೆ ಇಂದು ನಾಳೆ ಎಂದಿಗೂ ಮಾರದ ಯೇಸು ಸ್ವಾಮಿಯಾಗಿದ್ದಾನೆ. ನಮ್ಮ ಅಜ್ಜ ಅಜ್ಜಿಯಿಂದ ಆ ಅರಿಕೆಯನ್ನು ಮಾಡಿಕೊಂಡು ಬಂದಿರಬಹುದು, ಆದರೆ ಬರುವ ದಿವಸಗಳಲ್ಲಿ ನಮ್ಮ ಸಂತತಿಯೂ ಸಹ ಬರುವಾಗ ಆ ದಿವಸದಲ್ಲೂ ಸಹ ಯೇಸು ಸ್ವಾಮಿ ಜೀವಂತವಾಗಿ ಇರುತ್ತಾನೆ. ಖಾಲಿಯಾದ ಗೋರಿಯನ್ನು ನೋಡಿದವರಿಗೆ ಉತ್ತರವೇನು? ಶಾಪವು, ಪಾಪವು, ಮರಣ ನಮ್ಮ ಮೇಲೆ ಯಾವ ಹತೋಟಿ ಇಲ್ಲ. ಖಾಲಿಯಾದ ಗೋರಿಯ ಅರ್ಥವೇನು? ಯಾವ ಪಾಪವು, ಮರಣವು ಅದರಿಂದ ನಮಗೆ ಅದರಿಂದ ಯಾವ ಹತೋಟಿಯೂ ಇಲ್ಲ ಎಂಬುದಾಗಿ. ದೇವರು ಮರಿಯಲನ್ನು, ಮಗ್ದಲದ ಮರಿಯಲಿಗೆ ಮರಿಯಲೇ ಅಂತ ಮೊಟ್ಟ ಮೊದಲನೇದಾಗಿ ವೈಯಕ್ತಿಕವಾಗಿ ಆತನು ಪುನರುತ್ಥಾನದ ಮೇಲೆ ಆತನು ಸಂಧಿಸಿದನು ಎಂಬುದಾಗಿ ಓದುತ್ತೇವೆ. ಕಾರಣ ಏನು ಗೊತ್ತಾ? ವೈಯಕ್ತಿಕವಾದ ಸಂಬಂಧಕ್ಕೆ ಯೇಸು ಸ್ವಾಮಿ ಆಸೆ ಪಡುತ್ತಿದ್ದಾನೆ. ವೈಯಕ್ತಿಕವಾದ ಸಂಬಂಧಕ್ಕೆ ಯೇಸು ಸ್ವಾಮಿ ಆಸೆ ಪಡುತ್ತಿದ್ದಾನೆ. ಈ ಓದಿದ ವಚನದಲ್ಲಿ ನೋಡುತ್ತೇವೆ. ಆಮೇಲೆ ಅವರು ನಂಬಿದ ತಕ್ಷಣ ಅವರು ನಂಬಿದ್ರು, ಆದರೆ ಭಯಪಟ್ಟರು, ಓಡಿ ಹೋದ್ರು. ಇದು ಯಾವ ಭೂತ ಅಂತೇಳಿ, ಅದು ನಿಜ ತಾನೇ ಮನುಷ್ಯನಂತೇಳಿ. ಕೆಲವು ಸಾರಿ ನಾನು ಮರಣಗಳಿಗೆ ಹೋಗುವಾಗ ಯಾರಾದರೂ ತೀರ್ಕೊಂಡ್ರೆ ಅವರ ಪ್ರೀತಿಯಾದವರು ಹೀಗೆ ಕೂಗ್ತಾರೆ ಇಟ್ಕೊಂಡು, ಅಯ್ಯೋ ಒಂದು ಸಾರಿ ಮಾತನಾಡು, ಒಂದು ಕ್ಷಣ ಕಣ್ಣನ್ನು ತೆರಿ, ಹೋಗಕ್ಕೆ ಮುಂಚೆ ಮಾತಾಡಿಲ್ಲ ನನ್ನ ಜೊತೆಗೆ. ಮರಣದಲ್ಲಿ ಮನೆಯಲ್ಲಿ ಮಾತಾಡಿರೋಲ್ಲ, 1 ವರ್ಷ ರೆಕಾರ್ಡ್ ಬ್ರೇಕ್ ಮಾಡಿರ್ತಾರೆ, ಮಾತಾಡಿರೋಲ್ಲ. ಮರಣ ಆದ ಮೇಲೆ ಅವ್ರು ಮಾತಾಡೋದು, ಒಂದು ಕ್ಷಣ ಕಣ್ಣು ತೆರೆದು ನೋಡು, ಬಾಯಿ ಬಿಟ್ಟು ಒಂದು ಕ್ಷಣ ನನ್ನ ಒಂದು ಚಿನ್ನ ಅಂತ ಕರೆದುಬಿಟ್ಟು ಹೋಗ್ಬಿಡು. ಅದು ನಿಜವಾಗ್ಲೂ ಆದರೆ ಅವ್ರು ಇರ್ತಾರೆ ಅಲ್ಲಿ. ಸತ್ತಿರೋರು ತಕ್ಷಣ ಕಣ್ಣು ಬಿಟ್ಟಿದ ತಕ್ಷಣ ಅಲ್ಲಿ ಅಳ್ತಿರೋರು ಇರ್ತಾರೆ ಅಲ್ಲಿ. ಸ್ವಂತವಾದವರು ಏನಾಗ್ತದೆ, ಯಾವುದೋ ಭೂತ ಬಂದು ಏನಾಗಿದೆ ಅಂತ ಓಡ್ತಾರೆ ಅಲ್ಲಿ. ಇವ್ರಿಗೆಷ್ಟು ಭಯ ಆಗಿರ್ಬೋದು. ಆದರೆ ಮೊಟ್ಟ ಮೊದಲನೇದಾಗಿ ಸ್ತ್ರೀಗಳಿಗೆ ದೇವರ ಕೊಟ್ಟ ಅಪ್ಪಣೆ, ದೇವದೂತನು ಹೋಗಿ ಶಿಷ್ಯರಿಗೂ ಪೇತ್ರನಿಗೂ, ಯಾರಿಗೆ ಅರ್ಥ ಮಾಡಿ ನೋಡ್ರ, ಎಷ್ಟೋ ಶಿಷ್ಯರುಗಳಿದ್ರು ಯೇಸು ಸ್ವಾಮಿಯಲ್ಲಿ, 12 ಶಿಷ್ಯರುಗಳಿದ್ರು. ಆಮೇಲೆ ಒಬ್ಬ ತುಂಬ ಒಳ್ಳೆಯ ಶಿಷ್ಯ, ಅವನು ಹೋಗಿ ಅವನೇನು ಹಾಕ್ಕೊಂಡ. ಆದರೆ ಇನ್ನೊಬ್ಬರು ಶಿಷ್ಯನ ಕೊಟ್ಟರು. ಆದರೆ ಇನ್ನೊಬ್ಬರು ಶಿಷ್ಯ ಆದಮೇಲೆ ಇಷ್ಟು ಶಿಷ್ಯರುಗಳಲ್ಲಿ ಪೇತ್ರನ ಮಾತ್ರ ಹೆಸರು ಯಾಕೆ ದೇವದೂತನು ಹೇಳಿದನು? ಎಂದಾದರೂ ಯೋಚನೆ ಮಾಡಿದ್ದೀರಾ ನಾವು? ಪೇತ್ರನು 3 ಸಾರಿ ಗೊತ್ತೇ ಇಲ್ಲ ಅಂತೇಳಿ ಓಡಿ ಹೋದವನು. ಯಾಕೆ ಗೊತ್ತಾ? ದೇವರು ಪೇತ್ರನಿಗೆ ಹೇಳ್ದ, ನೀನು ಬಂಡೆಯಾದ ಪೇತ್ರನೇ, ನಿನ್ನ ಮೇಲೆ ನಾನೇನು ಮಾಡ್ತೇನೆ? ಸಭೆಯನ್ನು ಕಟ್ಟುತ್ತೇನೆ. ನಿಮ್ಮ ಜೀವಿತದಲ್ಲಿ ಕೊಟ್ಟಿರುವ ಕರೆ ನಾವು ಮರ್ತಿರಬಹುದು, ಆದರೆ ದೇವರು ಎಂದಿಗೂ ಮರೆಯೋದಿಲ್ಲ. ಕೆಲವು ಸಾರಿ ಚಿಕ್ಕ ಮಕ್ಕಳು ಮತ್ತು ಯೌವನಸ್ಥರಲ್ಲಿ ಮಾಡುವಾಗ ಇನ್ನೂ ಮಾಡಬೇಕೆ, ಇನ್ನೂ ಮಾಡಬೇಕೆ, ಬೇರೆ ಕೆಲಸಗಳಿದೆಯಲ್ಲ, ಬೇರೆ ಸೇವೆಗಳಿದೆಯಾ ಎಂಬ ಯೋಚನೆಗಳು ನನಗೆ ಬರೋದುಂಟು. ಆದರೂ ಕೂಡ ದೇವರು ಮೊಟ್ಟ ಮೊದಲನೇದಾಗಿ ಸೇವೆಗಾಗಿ ಕರ ಹಿಡಿದು ಕೊಟ್ಟಂಥ ಈ ಸೇವೆ ಮಕ್ಕಳ ಸೇವೆ, ಯುವಕರ ಸೇವೆ. ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂಥ ವಾಗ್ದಾನವನ್ನು ನೀವೇ ನೆರವೇರಿಸಬೇಕು. ಯಾರು ನೆರವೇರಿಸಬೇಕು? ದೇವರು ಪ್ರೀತಿಯಿಂದ ಪೇತ್ರನನ್ನು ಬಿಡಲಿಲ್ಲ, ಆತನು ಕರೆತಂದನು. ಅದರಿಂದ ದೇವರು ಆ ಸಂಬಂಧವನ್ನು ವಹಿಸ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತೆ ಪರಿವರ್ತನೆಯಾಗುವ ಜೀವ. ಅಪೊಸ್ತಲನ ಕೃತ್ಯಗಳು 9ರಲ್ಲಿ ಓದುತ್ತೇವೆ. ಅಪೊಸ್ತಲನಾದ ಪೌಲನು ಏನದ? ಆತನು ಅಷ್ಟು ಕಠೋರವಾದ ಎಲ್ಲ ಸಭೆಗಳನ್ನು ಧ್ವಂಸ ಮಾಡಿ, ಆತನು ಭಯ ಎಕ್ಕಿಸಿ, ಎಲ್ಲರನ್ನ ಬಂಧಿಸಿ ರಸ್ತೆಯಲ್ಲಿ ಎಳ್ಕೊಂಡು ಬಂದು ಅಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಅಲ್ಲಿರುವ ಜನರಿಗೆಲ್ಲ ಭಯವನ್ನು ಹುಟ್ಟಿ ಮಾಡಿಸಿದಂತ ಏನಾಯಿತು? ಯೇಸು ಸ್ವಾಮಿಯೇ ಖುದ್ದಾಗಿ ಏಕೆ ನೀನು ಹಿಂಸಿಸುತ್ತಿದ್ದೀಯಾ ಎಂಬ ಧ್ವನಿಯನ್ನು ಕೇಳಿದ್ದರಿಂದ ಆ ಕ್ಷಣದಿಂದ ಯೇಸು ಸ್ವಾಮಿಯ ಬಗ್ಗೆ ಆತನು ಹಂಚಲು ಹೇಳಲು ಆತನು ಹೊರಟನು ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ನಿರೀಕ್ಷೆಗೆ ಅಲ್ಲಿ ಅರ್ಥ ಉಂಟು, ನಮ್ಮ ನಿರೀಕ್ಷೆಗೆ ಉದ್ದೇಶ ಉಂಟು, ನಮ್ಮ ನಿರೀಕ್ಷೆಗೆ ಜೀವ ಉಂಟು, ನಮ್ಮ ನಿರೀಕ್ಷೆಗೆ ಬಲ ಉಂಟು. ನಮ್ಮ ನಿರೀಕ್ಷೆಯೇ ಒಂದು ದಿವಸ ಆತನು ಬರುವಾಗ ನೋಡಲು ಸಹಾಯ ಮಾಡುತ್ತದೆ, ಇಲ್ಲ ನಾವು ಆತನಲ್ಲಿ ಹೋಗುವಾಗ ಸೇರಲು ಸಹಾಯ ಮಾಡ್ತದೆ. ಆದ್ದರಿಂದ ಈ ಒಂದು ದಿವಸದಲ್ಲಿ ದೇವರೇ, ನನ್ನ ಜೀವಿತದಲ್ಲಿರುವ ಬಂಡೆಯನ್ನು ನಿನ್ನ ದೇವದೂತರಿಂದ ಉರುಳಿಸೋದಕ್ಕಾಗಿ ಕೃತಜ್ಞತೆ. ನನ್ನಲ್ಲಿ ವೈಯಕ್ತಿಕವಾಗಿ ಸಂಬಂಧವನ್ನು ಬೆಳೆಸಬೇಕಂತೇಳಿ ನನಗಾಗಿ ನನ್ನ ಹಿಂದೆ ಬಂದು ನನ್ನ ಹೆಸರಿಟ್ಟು ಕರೆದವನೇ. ದೇವರೇ, ಹೋಗಿ ಅಂತ ಹೇಳುವಾಗ ನಾನು ಯಾವ ವಿಷಯಕ್ಕೆ ಹೋಗಬೇಕು, ನಿನ್ನ ಕಾರ್ಯದಲ್ಲಿ ಯಾವುದನ್ನು ಮಾಡಬೇಕು, ನನಗಾಗಿ ಕೊಟ್ಟಿರುವ ಪಾತ್ರೆಯಲ್ಲಿ ಕರೆಯಲ್ಲಿ
ನಾನು ನಂಬಿಗಸ್ತನಾಗಿರಲು ನಂಬಿಗಸ್ತನಾದ ದೇವರು ಇವತ್ತು ಪುನರುತ್ಥಾನ ಹಬ್ಬದ ಶುಭಾಶಯಗಳು ಎನ್ನುವಾಗ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ಆ ರಕ್ಷಣೆಯ ಸಂತೋಷ ಪುನರುತ್ಥಾನವಾಗಲಿ, ಪುನರುತ್ಥಾನವಾಗಿ ಮತ್ತೆ ಸಮರ್ಪಣೆ ಮಾಡೋಣ. ಅದರಿಂದ ಈ ದಿವಸದಲ್ಲಿ ಒಬ್ಬರನ್ನೊಬ್ಬರು ವಿಶ್ ಮಾಡೋದಕ್ಕೆ ಮುಂಚೆ ವಿಶ್ ಮಾಡುವಾಗ ನಮ್ಮ ಜೀವಿತದಲ್ಲಿ ಆತನು ನನಗಾಗಿ ಎದ್ದು ಬಂದವನು, ಆತ ನಾನು ಒಬ್ಬನೇ ಇದ್ರೂ ಸರಿ ನನಗಾಗಿ ಆತನು ಆ ಕೆಲಸವನ್ನು ಮಾಡುತ್ತಿದ್ದ. ಅದು ಎಷ್ಟು ಅಪಾರವಾದ ಪ್ರೀತಿ. ಆದರೆ ನಮ್ಮ ಪ್ರೀತಿ ಇದ್ದರೆ ಆ ಗೋರಿಯಲ್ಲಿ ಆತನು ಸತ್ತನು ಅಂತ ಸತ್ಯ ತಿಳಿದರೂ ಕೂಡ ಆ ಗೋರಿಯನ್ನು ನೋಡಲು ನಾವು ಹೋಗುತ್ತೇವೆ. ಆದರೆ ಅಲ್ಲಿರುವ ಮಹತ್ ಕಾರ್ಯ, ಸೂಚಕ ಕಾರ್ಯ ನಮಗಾಗಿ ಇಟ್ಟಿದ್ದಾನೆ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಈ ಒಂದು ದಿವಸಕ್ಕಾಗಿ ಸ್ತೋತ್ರ. ಬಂದ ಪ್ರತಿಯೊಬ್ಬರಿಗೂ ತಂದೆಯ ಪುನರುತ್ಥಾನದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳನ್ನು ನಮಗೆ ಕೊಟ್ಟಿರುವುದು ಹಾಗೆ ಖಾಲಿಯಾದ ಗೋರಿ ಸಮಾಧಿ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಸತ್ಯ, ಆ ಸತ್ಯದಲ್ಲಿ ನಮ್ಮನ್ನು ಸತತವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವೀಗ ಕೊನೆಯದಾಗಿ ಕನ್ನಡ ಸಂಗೀತಗಳಲ್ಲಿ 101ನೇ ಕನ್ನಡ ಸಂಗೀತದಲ್ಲಿ ಹಾಡಿಕೊಳ್ಳುವ 101ನೇ ಕನ್ನಡ ಸಂಗೀತ. ಇಂದು ಏಸು ಎದ್ದನು ಹಲ್ಲೆಲೂಯ, ಜಯ ಕ್ರಿಸ್ತಗಾಯಿತು ಹಲ್ಲೆಲೂಯ, ಪಾಪಿಯಂ ವಿಮೋಚಿತ ಹಲ್ಲೆಲೂಯ, ಕ್ರೂಜೆ ಸಾವ ತಾಳಿದ ಹಲ್ಲೆಲೂಯ. 101ನೇ ಕನ್ನಡ ಸಂಗೀತದ ಎಲ್ಲ 3 ಚರಣಗಳನ್ನೊಟ್ಟಾಗಿ ಹಾಡಿಕೊಳ್ಳುವ.
ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಮನಸ್ಸಾಗಿ ಅರಿಕೆ ಮಾಡುವ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಒಂದಿಂದ ಆಹಾರವನ್ನು ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳುವ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್.